ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಾವು ಲೂಕನ ಸುವಾರ್ತೆಯಿಂದ 11ನೇ ಅಧ್ಯಾಯ 9-10 ವಾಕ್ಯಗಳಿಂದ ಧ್ಯಾನ ಮಾಡಲಿದ್ದೇವೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 9-10 ವಾಕ್ಯಗಳು. 9ನೇ ವಾಕ್ಯ ಏನು ಹೇಳುತ್ತದೆ ಗಮನಿಸಿ ನೋಡಿ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಯೇಸು ತಾವೇ ನೇರವಾಗಿ ಮಾತನಾಡಿದಂತಹ ಸಂದೇಶಗಳು ಸತ್ಯವೇದದಲ್ಲಿ ಬಹು ಮುಖ್ಯವಾಗಿರುವ ಸಂದೇಶಗಳು. ಒಂದು ಪರ್ವತ ಪ್ರಸಂಗ ಆಗಿರ್ಬೋದು, ತಮ್ಮ ಶಿಷ್ಯರ ಬಳಿಯಲ್ಲಿ ಮಾತಾಡಿ ಹೇಳಿದಂಥ ಸಂದೇಶವಾಗಿದ್ದರೂ ನೇರವಾಗಿ ಯೇಸುವಿನ ಬಾಯಿಂದ ಬಂದಂಥ ಸಂದೇಶಗಳು. ಒಬ್ಬ ಪ್ರವಾದಿಯ ಮುಖಾಂತರ ಆಗಿರ್ಬೋದು, ಒಬ್ಬ ಸೇವಕರ ಮುಖಾಂತರ ಆಗಿರ್ಬೋದು, ಅಪೋಸ್ತಲರ ಮುಖಾಂತರವಾಗಿ ಅಲ್ಲದೆ ಯೇಸುವೆ ತನ್ನ ಬಾಯಿ ತೆರೆದು ಮಾತಾಡಿದ ಸಂದೇಶಗಳು ಸತ್ಯವೇದದಲ್ಲಿ ಮುಖ್ಯ ಸ್ಥಾನವನ್ನು ಪಡೆಯುತ್ತದೆ. ಈ ಸ್ಥಳದಲ್ಲಿ ಕರ್ತನು ತಮ್ಮ ಬಾಯಿ ತೆರೆದು ತಾವೇ ಮಾತಾಡಿ ಹೇಳಿದ ಮಾತುಗಳಲ್ಲಿ ಬಹು ಮುಖ್ಯವಾದ ಒಂದು ಕಾರ್ಯವನ್ನು ಅವರು ನಮಗೆ ಪ್ರಕಟಿಸುತ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಕೇಳಿರಿ, ಕೇಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುತ್ತಾನೆ, ಹುಡುಕಿರಿ, ಆಗ ಹುಡುಕುವುದನ್ನು ಕಂಡುಕೊಳ್ಳುತ್ತೀರಾ, ತಟ್ಟಿರಿ, ಆಗ ನಿಮಗೆ ತೆರೆಯಲ್ಪಡುವುದು. ಏಕೆಂದರೆ ಕೇಳುವ ಎಲ್ಲರೂ ಹೊಂದಿಕೊಳ್ಳುತ್ತಾರೆ, ಹುಡುಕುವವನು ಕಂಡುಕೊಳ್ಳುತ್ತಾನೆ, ತಟ್ಟುವವನಿಗೆ ತೆರೆಯಲ್ಪಡುತ್ತದೆ. ಈ ವಾಕ್ಯವನ್ನು ಓದುವಾಗ ಈ ಮಾತುಗಳಲ್ಲಿ ನಾವು ತಿಳಿಯಬೇಕಾಗಿರುವಂತಹ, ಅದರಿಂದ ಅರ್ಥ ಮಾಡಿಕೊಳ್ಳಬೇಕಾಗಿರುವ ಕೆಲವು ಕಾರ್ಯಗಳು ಉಂಟು. ಒಂದೊಂದಾಗಿ ಹೇಳ್ತೀನಿ ನೋಡಿ. ಮೊದಲ ಕಾರ್ಯ, ಕೇಳಿರಿ. ಕೇಳುವುದರ ಕುರಿತಾಗಿ ಹೇಳುತ್ತದೆ. ಯಾವುದ್ರ ಬಗ್ಗೆ ಕೇಳಬೇಕು? ಕೇಳಿರಿ ಎಂಬುದಾಗಿ ಹಾಕಲ್ಪಟ್ಟಿದೆ. ಎಲ್ಲವನ್ನು ಯೋಗ್ಯತೆ ಇಲ್ಲದ ಅಪಾಯಕರವಾಗಿರುವ ಕಾರ್ಯ, ನಮಗೆ ಅಪಾಯ ಅಂತ ಗೊತ್ತಿಲ್ಲ, ಒಳ್ಳೆಯ ರೀತಿ ಕಾಣುತ್ತದೆ ಅಪಾಯವಾದ ಕಾರ್ಯಗಳನ್ನು ಅಥವಾ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು, ಇಚ್ಛೆಗೆ ಸಂಬಂಧಪಟ್ಟ ಕಾರ್ಯವನ್ನು ಕೇಳಬಹುದಾ? ಹಾಗಾಗಿ ಕೇಳಿರಿ ಎಂಬುದಾಗಿ ಸತ್ಯವೇದ ಹೇಳುವಾಗ ಯಾವುದನ್ನು ಕೇಳಲು ಹೇಳುತ್ತಾರೆ ಎನ್ನುವ ಒಂದು ಪ್ರಶ್ನೆ ನಮ್ಮೊಳಗೆ ಬರಬೇಕು. ಎರಡನೇದಾಗಿ, ಕೇಳಿರಿ ಅಂತ ಹೇಳಿದ್ರಲ್ಲ, ಯಾರ ಬಳಿ ಕೇಳಬೇಕು? ಜೊತೆ ಮನುಷ್ಯರ ಸಂಗಡ ಕೇಳಬೇಕಾ ಅಥವಾ ಸೇವಕರ ಬಳಿ ಕೇಳಬೇಕಾ? ಸೇವಕರು ವಿಶ್ವಾಸಿಗಳ ಬಳಿ ಕೇಳಬೇಕಾ ಅಥವಾ ಮಕ್ಕಳು ಎತ್ತವರ ಬಳಿ, ಎತ್ತವರು ಮಕ್ಕಳ ಬಳಿ ಕೇಳಬೇಕಾ? ಯಾರ ಬಳಿ ಕೇಳಬೇಕು ಎನ್ನುವ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಬರಬೇಕು. ಎರಡನೇ ಕಾರ್ಯವನ್ನು ನೋಡಿ, ಹುಡುಕಿರಿ. ಹುಡುಕಿರಿ ಅಂತ ದೇವರು ಹೇಳಿದರು. ಇವತ್ತು ನಮಗೆ ಯಾವ ಪ್ರಶ್ನೆ ಬರಬೇಕು? ಯಾವುದನ್ನು ಹುಡುಕಬೇಕು? ಯಾವುದನ್ನು ಹುಡುಕಬೇಕು? ಒಂದು ವೇಳೆ ಕಳೆದದ್ದನ್ನು ಹುಡುಕಬೇಕಾ ಅಥವಾ ಹೊಸದಾಗಿ ಸ್ವೀಕರಿಸುವುದನ್ನು ಹುಡುಕಬೇಕಾ? ಯಾವುದನ್ನು ಹುಡುಕಬೇಕು? ಯೇಸು ಯಾವುದನ್ನು ಹುಡುಕುವ ಹಾಗೆ ನಮಗೆ ಒತ್ತು ಕೊಡುತ್ತಾರೆ ಎನ್ನುವುದು ಅರ್ಥವಾಗಬೇಕು. ಎರಡನೇದಾಗಿ, ಯಾತಕ್ಕಾಗಿ ಹುಡುಕಬೇಕು? ಕೆಲವು ಕಾರ್ಯಗಳನ್ನು ಹುಡುಕಿರಿ ಅಂತ ಹೇಳ್ತಾರಲ್ವಾ, ಯಾತಕ್ಕಾಗಿ ಹುಡುಕಬೇಕು? ಆ ಒಂದು ಪ್ರಶ್ನೆಗೂ ನಮಗೆ ಉತ್ತರ ಸಿಗಬೇಕು. ನಾನು ಯಾಕೆ ಇದನ್ನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ವಾಕ್ಯವನ್ನು ಓದುವಾಗ ಅದನ್ನು ನೋಡಿ, ಈ ಒಂದು ವಾಕ್ಯ ಫೆಮಿಲಿಯರ್ ಆಗಿರುವಂಥ ಒಂದು ವಾಕ್ಯ, ಆ ವಾಕ್ಯ ಗೊತ್ತಿಲ್ಲದಿರುವಂತಹ ಕ್ರೈಸ್ತರು ಇರುವುದೇ ಇಲ್ಲ. ಆದರೆ ಆ ಒಂದು ವಾಕ್ಯವನ್ನು ಮೇಲ್ನೋಟವಾಗಿ ಓದುವುದಕ್ಕೂ ಅದನ್ನು ತೀಕ್ಷ್ಣವಾಗಿ ಸಂಶೋಧಿಸಿ ಅದನ್ನು ಧ್ಯಾನ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಹಾಗಾಗಿ ಒಂದು ವಾಕ್ಯವನ್ನು, ಒಂದು ಭಾಗವನ್ನು ತೆಗೆದುಕೊಂಡರೆ ಯಾವ ರೀತಿ ಧ್ಯಾನಿಸಬೇಕು ಎನ್ನುವುದರಲ್ಲಿ ಮೊದಲ ಭಾಗ ಆ ವಾಕ್ಯದ ಕುರಿತಾಗಿ ನಿಮಗೆ ಮ್ಯಾಕ್ಸಿಮಮ್ ಯಾವ ಪ್ರಶ್ನೆಗಳನ್ನು ಎಬ್ಬಿಸಲು ಸಾಧ್ಯ ಅಂತ ನೋಡಿ. ಒಂದು ಕಾರ್ಯವನ್ನು ನೋಡಿದ್ರೆ ಅಥವಾ ಒಂದು ವಾಕ್ಯವನ್ನು ಓದಿದ್ರೆ ಆ ವಾಕ್ಯವನ್ನು ನೀವು ಧ್ಯಾನ ಮಾಡಲು ಮುಂದಾಗುವುದಾದರೆ ಮೊದಲ ಹಂತ ಏನು ಗೊತ್ತಾ? ಆ ವಾಕ್ಯದ ಹಿನ್ನೆಲೆಯಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳನ್ನು ರೂಪಿಸಲು ಸಾಧ್ಯ ಅಂತ ನೋಡಬೇಕು. ಹಾಗಾದರೆ ಈ ವಾಕ್ಯದಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳನ್ನು ರೂಪಿಸಲು ಸಾಧ್ಯ ಅಂತ ನೋಡಿ. ಒಂದು, ಯಾವುದನ್ನು ಕೇಳಬೇಕು ಎನ್ನುವಂಥ ಒಂದು ಪ್ರಶ್ನೆಯನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಅನಂತರ ಯಾರ ಬಳಿ ಕೇಳಬೇಕು ಎನ್ನುವಂಥ ಒಂದು ಪ್ರಶ್ನೆ ಉಂಟಾಗುತ್ತದೆ. ಎರಡನೇ ಕಾರ್ಯವನ್ನು ನೋಡುವುದಾದರೆ, ಹುಡುಕಿರಿ ಎನ್ನುವ ಪದದ ಕುರಿತಾಗಿ ಏನನ್ನು ಹುಡುಕಬೇಕು ಎನ್ನುವ ಪ್ರಶ್ನೆಯನ್ನು ಈ ವಾಕ್ಯದ ಅಡಿಯಲ್ಲಿ ರೂಪಿಸಲು ಸಾಧ್ಯ. ಅನಂತರ ಯಾತಕ್ಕಾಗಿ ಹುಡುಕಬೇಕು, ಅದರ ಅವಶ್ಯವೇನು, ಕರ್ತನು ಕೆಲವು ಕಾರ್ಯಗಳನ್ನು ಹುಡುಕಲು ಹೇಳ್ತಾರಲ್ವಾ, ಅದರ ಅವಶ್ಯವಾದ್ರೂ ಆ ಒಂದು ಪ್ರಶ್ನೆ ನಮ್ಮ ಮನದಲ್ಲಿ
ಉದ್ಭವವಾಗುತ್ತದೆ. ಮೂರನೇದಾಗಿ ನೋಡಿ, ತಟ್ಟಿರಿ. ಎಲ್ಲಿ ತಟ್ಟಬೇಕು, ಏನನ್ನು ತಟ್ಟಬೇಕು, ಯಾವ ಬಾಗಿಲನ್ನು ತಟ್ಟಬೇಕು, ಯಾರ ಮನೆ ಬಾಗಿಲನ್ನು ತಟ್ಟಬೇಕು ಎನ್ನುವ ಒಂದು ಪ್ರಶ್ನೆ ನಮಗೆ ಉಂಟಾಗುತ್ತದೆ. ಆ ಒಂದು ಕದವು ಯಾತಕ್ಕಾಗಿ ನಮಗೆ ತೆರೆಯಲ್ಪಡಬೇಕು? ದೇವರು ಹೇಳಿದರು, ಕದವನ್ನು ತಟ್ಟಿರಿ, ತಟ್ಟಿದರೆ ತೆರೆಯಲ್ಪಡುತ್ತದೆ. ಯಾಕೆ ತೆರೆಯಲ್ಪಡಬೇಕು? ನೀವು ಒಳಗೆ ಪ್ರವೇಶ ಮಾಡ್ತೀರಾ ಅಥವಾ ಒಳಗಿರುವವರ ಬಳಿ ಏನಾದರೂ ಸಹಾಯವನ್ನು ಕೇಳ್ತೀರಾ? ಯಾತಕ್ಕಾಗಿ ಆ ಕದವು ತೆಗೆಯಬೇಕು ನಿಮಗೆ? ಹಾಗಾದರೆ ಒಂದು ಸತ್ಯವೇದ ವಾಕ್ಯ ಭಾಗವನ್ನು ಓದುವುದಾದರೆ, ನಾನು ಮಾಡುವುದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ವಾಕ್ಯವನ್ನು ಓದಿದರೆ ಆ ವಾಕ್ಯದ ಅಡಿಯಲ್ಲಿ ಪ್ರಶ್ನೆಗಳನ್ನು ಉಂಟು ಮಾಡಿರಿ. ಅನಂತರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿರಿ. ಅದು ಒಂದು ಕ್ರಮವಾಗಿರುವಂತಹ ಧ್ಯಾನವಾಗಿರುತ್ತದೆ. ಸುಮ್ಮನೆ ಏನೋ ತೆಗೆದುಕೊಂಡು ನಮ್ಮ ಮನದಲ್ಲಿ ಉದ್ಭವವಾಗುವುದನ್ನು ಮಾತಾಡೋದಕ್ಕಿಂತ ಮುಂಚಿತವಾಗಿ ಆ ವಾಕ್ಯದ ಸುತ್ತಲೂ ಒಂದು ಫ್ರೇಮ್ ಇಟ್ಟುಕೊಳ್ಳಬೇಕು. ಇದೇ ಈ ರೀತಿಯಾಗಿ ಈ ವಾಕ್ಯದಿಂದ ಗೊತ್ತಾಗಬೇಕಾಗಿರುವ ಕಾರ್ಯವೇನು, ಈ ವಾಕ್ಯದಿಂದ ತಿಳಿಯಬೇಕಾಗಿರುವ ಕಾರ್ಯವನ್ನು ನೋಡಿ, ಯಾವುದನ್ನು ಕೇಳಬೇಕು, ಯಾರ ಬಳಿ ಕೇಳಬೇಕು, ಯಾವುದನ್ನು ಹುಡುಕಬೇಕು, ಯಾತಕ್ಕಾಗಿ ಅದನ್ನು ಹುಡುಕಬೇಕು, ಎಲ್ಲಿ ತಟ್ಟಬೇಕು, ಯಾವ ಕದವನ್ನು ತಟ್ಟಬೇಕು, ಆ ಕದವು ಯಾಕೆ ನಮಗಾಗಿ ತೆರೆಯಲ್ಪಡಬೇಕು, ಯಾತಕ್ಕಾಗಿ ಆ ಕದ ತೆರೆಯಲ್ಪಡಬೇಕು. ಒಂದು ವೇಳೆ ಎರಿಕೋ ಕಾಲಘಟ್ಟದಲ್ಲಿ ಎರಿಕೋ ಪಟ್ಟಣದ ಬಾಗಿಲು ತೆರೆಯಲ್ಪಟ್ಟರೆ ಮಾತ್ರ ತಮ್ಮ ಪ್ರಯಾಣವನ್ನು ಮುಂದುವರೆದು ನಡೆಸಲು ಸಾಧ್ಯ. ಅದಕ್ಕಾಗಿ ಆ ಕದವನ್ನು ಕಟ್ಟಬೇಕಾಗಿರುವ ಪರಿಸ್ಥಿತಿ ಬಂದಿತ್ತು ಅವರಿಗೆ. ಮತ್ತು ಹಾಗೆ ಸುಮ್ಮನಿದ್ರೆ ಆ ಕದವನ್ನು ಯಾಕೆ ತಟ್ತಾರೆ? ಅವರಿಗೆ ಆ ಕದವು ತೆರೆಯಲ್ಪಡುವುದರಲ್ಲಿ ಒಂದು ಆದಾಯವಿತ್ತು, ಒಂದು ಅವಶ್ಯಕತೆ ಅಲ್ಲಿರುವಂಥದ್ದಾಗಿತ್ತು. ಅದಕ್ಕಾಗಿ ಆ ಬಾಗಿಲನ್ನು ತಟ್ಟಿದರು. ಅದನ್ನು ಬಿಟ್ಟು ಸುಮ್ಮನೆ ಹೋಗಿ ಎಲ್ಲ ಕದವನ್ನು ತಟ್ಟಲು ಸಾಧ್ಯವಿಲ್ಲ, ಹಂಗೆ ಮಾಡಲೂಬಾರ್ದು. ಒಂದು ಕತೆ ನಿಮಗೆ ಗೊತ್ತು. ತಮಿಳುನಾಡಿನಲ್ಲಿ ಮದುರೈಯಲ್ಲಿದ್ದಂತಹ ಒಬ್ಬ ಪೊರ್ಕೈ ಪಾಂಡ್ಯನ್ ಎನ್ನುವಂತಹ ಒಬ್ಬ ರಾಜ. ಆ ರಾಜ ಏನು ಮಾಡ್ತಾನೆ ಅಂದರೆ, ಅರಸರು ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಒಂದು ವೇಷವನ್ನು ಧರಿಸಿಕೊಂಡು ನಗರ ಸುತ್ತಿ ಬರ್ತಾಯಿದ್ರು, ಊರಲ್ಲಿ ಎಲ್ಲ ಯಾವ ಥರ ಇದೆ ಎಂಬುದಾಗಿ ನೋಡುವುದಕ್ಕಾಗಿ. ಈ ರಾಜ ಏನು ಮಾಡ್ತಾಯಿದ್ರು ಅಂದರೆ, ರಾತ್ರಿಯ ವೇಳೆಯಲ್ಲಿ ಬೇರೆ ವೇಷವನ್ನು ಧರಿಸಿಕೊಂಡು ವೀರರು ಒಂದು ಕಡೆ ಹೋಗ್ತಾಯಿದ್ರು, ಇವರು ಒಂದು ಕಡೆ ಹೋಗ್ತಾಯಿದ್ರು. ಹೋಗಿ ಏನು ನಡೆಯುತ್ತದೆ ಎಂಬುದಾಗಿ ಅವರು ನೋಡ್ತಾಯಿದ್ರು. ಒಂದು ಸಮಯ ಅವರು ಆ ರೀತಿ ಹೋಗುತ್ತಿರುವಾಗ ಒಂದು ಮನೆಯೊಳಗೆ ಬಹಳ ಖಾರವಾಗಿರುವಂಥ ವಿವಾದ, ಕೊಲೆ ಮಾಡುವಷ್ಟು ಒಂದು ವಿವಾದ. ಯಾರೋ ಒಬ್ಬ ಕಳ್ಳನು ನುಗ್ಗಿದ ಹಾಗೆ ಇವರಿಗೆ ತೋಚುತ್ತಾ ಇದೆ. ಒಂದು ಶಬ್ದ ಕೇಳಿಸುತ್ತದೆ. ತಕ್ಷಣ ಏನು ಮಾಡ್ತಾರೆ, ಯಾರೋ ಅಪಾಯದಲ್ಲಿ ಇದ್ದಾರೆ, ಕಳ್ಳನು ಯಾರೋ ಒಳಗೆ ನುಗ್ಗಿದ್ದಾನೆ ಎಂಬುದಾಗಿ ಭಾವಿಸಿ ಆ ಕದವನ್ನು ವೇಗವಾಗಿ ತಟ್ಟಿದರು. ತಟ್ಟಿದ ಕೂಡಲೇ ಆ ಕದವನ್ನು ತೆರೆಯುತ್ತಾರೆ. ಒಳಗೆ ನೋಡಿದ್ರೆ ಗಂಡ ಹೆಂಡತಿ. ಅವರು ಸುಮ್ಮನೆ ಮಾತಾಡ್ತಾ ಇದ್ದವ್ರೆ. ಇವರಿಗೆ ಅದು ತಿಳಿದ ಕೂಡಲೇ ಒಂದು ಕಡೆ ಬಚ್ಚಿಟ್ಟುಕೊಂಡು ನೋಡಿದ್ರು ಗಂಡ ಹೆಂಡತಿಯವರು. ಯಾರು ಈ ಸಮಯದಲ್ಲಿ ಕದ ತಟ್ಟಿದ್ದು ಅಂತ ಅವರು ಕೇಳಿದರು. ಇವರು ಅವರನ್ನು ಗೊಂದಲಪಡಿಸಲು, ಅವರನ್ನು ಕಷ್ಟಪಡಿಸಲು ಬಯಸದೆ ಯಾರೋ ಕದವನ್ನು ತಟ್ಟಿದ್ದಾರೆ ಎಂಬುದಾಗಿ ತಿಳಿದ ಕೂಡಲೇ ಗಂಡನಿಗೆ ಒಂದು ಸಂಶಯ ಉಂಟಾಯಿತು ಹೆಂಡತಿಯ ಮೇಲೆ. ಯಾರು ಈ ಸಮಯದಲ್ಲಿ ಕದವನ್ನು ತಟ್ಟಿದ್ದು ಎಂಬುದಾಗಿ ಒಂದು ಸಂಶಯ ಪ್ರಶ್ನೆ ಕೇಳಿದ ಕೂಡಲೇ ಇದನ್ನು ಯಾವ ರೀತಿ ತಡೆಯುವುದು? ಒಂದು ವೇಳೆ ಅರಸನೇ ಕದ ತಟ್ಟಿದ್ರು ಕೂಡ ಈ ನಡು ರಾತ್ರಿಯಲ್ಲಿ ನಮ್ಮ ಮನೆ ಬಾಗಿಲನ್ನು ಯಾಕೆ ತಟ್ಟಬೇಕು ಎಂಬುದಾಗಿ ಆ ಪುರುಷನಿಗೆ ಸಂಶಯ ಬರುತ್ತದೆ ಎಂಬುದಾಗಿ ಹೇಳಿ, ಈ ಪೊರ್ಕೈ ಪಾಂಡ್ಯನ್ ಎನ್ನುವವರು ಎಲ್ಲ ಮನೆಯ ಕದವನ್ನು ತಟ್ಟಿ ಹೋಗ್ತಾ ಇದ್ರು ಆ ಬೀದಿಯಲ್ಲಿ. ಎಲ್ಲರೂ ಸ್ವಲ್ಪ ಸಮಯದಲ್ಲಿ ನಮ್ಮ ಮನೆ ಬಾಗಿಲು ತಟ್ಟಿದ್ರು ಎಂಬುದಾಗಿ ಒಂದು ಶಬ್ದ ಕೇಳಿಸುತ್ತೆ. ಆಗ ಕದವನ್ನು ತಟ್ಟುತ್ತೇವೆ ಎಂದರೆ ಅದರಲ್ಲಿ ಒಂದು ಮುಖ್ಯತ್ವ ಇರಬೇಕು, ಒಂದು ಅಗತ್ಯತೆ ಇರಬೇಕು. ಅವಶ್ಯವಿಲ್ಲದೆ ಎಲ್ಲ ಮನೆಯ ಬಾಗಿಲನ್ನು ತಟ್ಟಕ್ಕಾಗಲ್ಲ. ಹಾಗಾಗಿ ಸತ್ಯವೇದದಲ್ಲಿ ಈ 6 ಪ್ರಶ್ನೆಗಳಿಗೂ ಈ ಭಾಗದಲ್ಲಿ ಉತ್ತರ ಇರುವಂಥದ್ದಾಗಿದೆ. ಆದರೆ ಇವತ್ತು ನಾವು 6 ನೋಡಲಾಗುವುದಿಲ್ಲ, ಒಂದನ್ನು ಕುರಿತಾಗಿ ಮಾತ್ರ ನಾವು ನೋಡಲಿದ್ದೇವೆ. ಇದನ್ನು ಒಂದು ಮುಂಗುರುತಾಗಿ ಇಟ್ಟುಕೊಂಡು ಬಾಕಿ 2 ಕಾರ್ಯಗಳನ್ನು ನೀವು ನೋಡಬೇಕು. ಒಂದು, ಮೊದಲ ಕಾರ್ಯ ಏನಂತ ಕೇಳುವುದಾದರೆ ಕೇಳಿರಿ ಎಂಬುದಾಗಿ ಸಂಬಂಧಪಟ್ಟಿದ್ದು, ಅದರಲ್ಲಿ 2 ಪ್ರಶ್ನೆ ಇದೆ. ಅನಂತರ ಹುಡುಕಿರಿ ಎಂಬುದಾಗಿ ಸಂಬಂಧಪಟ್ಟಿದ್ದು, ಅದರಲ್ಲಿ ಒಂದು 2 ಪ್ರಶ್ನೆ ಇದೆ. ತಟ್ಟಿರಿ ಎಂಬುದಾಗಿ ಸಂಬಂಧಪಟ್ಟದ್ದು, ಅದರಲ್ಲಿ ಒಂದು 2 ಪ್ರಶ್ನೆಗಳು ಇರುವಂಥದ್ದಾಗಿದೆ. ಇವತ್ತು ನಾನು ನಿಮಗೆ ತೋರಿಸುವಂಥದ್ದು, ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಹುಡುಕಿರಿ ಕಂಡುಕೊಳ್ಳುತ್ತೀರಾ ಎನ್ನುವಂಥದ್ದೇ. ಇದನ್ನಿಟ್ಟು ನಾವೇನು ಮಾಡಬೇಕು? ಉಳಿದ 2 ಕಾರ್ಯಗಳಿಗೂ ಉತ್ತರವನ್ನು ಕಾಣಲು ಪ್ರಯತ್ನ ಮಾಡಬೇಕು, ಧ್ಯಾನ ಮಾಡಬೇಕು. ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಹುಡುಕುವುದರ ಕುರಿತಾಗಿ. ಈ ಸತ್ಯವೇದ ಭಾಗದಲ್ಲಿ ಹುಡುಕುವುದರ ಬಗ್ಗೆ ಏನು ಹೇಳುತ್ತದೆ ಅಂದರೆ, ಹುಡುಕಿರಿ ಆಗ ಕಂಡುಕೊಳ್ಳುತ್ತೀರಾ. ಹುಡುಕಿರಿ ಕಂಡುಕೊಳ್ಳುತ್ತೀರಾ. ಇದು ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ಕೂ ಹೋಲಿಕೆಯಾಗುವಂಥ ಒಂದು ವಿಷಯ.
ನೀವು ಯಾವ ಒಂದು ಪೂರ್ಣ ಪ್ರಯತ್ನದೊಂದಿಗೆ, ಎಡೆಬಿಡದ ಪ್ರಯತ್ನದೊಂದಿಗೆ ಹುಡುಕಿದರೆ ಅದನ್ನು ಕಂಡುಕೊಳ್ಳಲು ಸಾಧ್ಯ. ಕೆಲವೊಬ್ಬರ ಜೀವನ ಚರಿತ್ರೆ ಅವುಗಳನ್ನು ನಾವು ಓದಿ ನೋಡಬೇಕಾದ್ರೆ ಜೀವನದ ಕೆಳಮಟ್ಟದಿಂದ ಹೇಗಾದರೂ ಮುಂದುವರಿಯಬೇಕು, ಒಬ್ಬ ಶ್ರೀಮಂತನಾಗಿ ಮಾರ್ಪಡಬೇಕು, ಬಹಳ ಐಶ್ವರ್ಯ ಸಂಪನ್ನನಾಗಬೇಕು, ಆ ರೀತಿಯಾಗಿ ಹುಡುಕಿ ಪ್ರಯತ್ನವನ್ನು ಮಾಡಿ ಕಠಿಣವಾಗಿ ದುಡಿದವರು ಅದನ್ನು ಕಂಡುಕೊಂಡಿದ್ದಾರೆ. ಭಾರತ ದೇಶದಲ್ಲಿಯೇ ಸತ್ತಂತಹ ಟಾಟಾ ಎನ್ನುವಂತಹ ದೊಡ್ಡ ವ್ಯಾಪಾರಿ ಅವರ ಜೀವನ ಆರಂಭವಾದ ಕಾಲಘಟ್ಟದಲ್ಲಿ ಒಂದು ಚಿಕ್ಕ ಮೆಕ್ಯಾನಿಕ್ ಶಾಪ್ನಲ್ಲಿ ಒಂದು ಹೆಲ್ಪರ್ ಆಗಿ ಕೆಲಸ ಮಾಡಿದವರವರು. ಆದರೆ ಅವರ ಮನಸ್ಸಲ್ಲಿ ಹೇಗಾದರೂ ಒಂದು ದೊಡ್ಡ ಶ್ರೀಮಂತನಾಗಬೇಕು, ದೊಡ್ಡ ವ್ಯಾಪಾರಿಯಾಗಬೇಕು ಎಂಬುದಾಗಿ ಎಡೆಬಿಡದ ಪ್ರಯತ್ನದಿಂದ ಅದನ್ನು ಅವರು ಹುಡುಕಿದಾಗ ಅದನ್ನು ಅವರು ಕಂಡುಕೊಂಡರು. ಈ ರೀತಿಯಾಗಿ ನೀವು ಯಾವುದೇ ಕಾರ್ಯವಾಗಿದ್ದರೂ ಕೂಡ ಒಂದು ಸಂದರ್ಭ, ಒಂದು ಅವಕಾಶ, ಒಂದು ಅಂತಸ್ತು, ಒಂದು ಹೊಗಳಿಕೆ ಏನೇ ಇದ್ದರೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೀವು ಹುಡುಕುವುದಾದರೆ ಖಂಡಿತವಾಗಿ ಅದನ್ನು ಕಂಡುಹಿಡಿಯುತ್ತೀರಾ. ಬಹಳ ಮಂದಿಯ ಜೀವನ ಚರಿತ್ರೆಯಲ್ಲಿ ನಾವು ಅದನ್ನು ನೋಡುತ್ತೇವೆ. ಕೆಲವರು ಸ್ವಲ್ಪ ದಿನ ಹಾಗೆ ಹುಡುಕುತ್ತಾರೆ, ಇದನ್ನು ನಮಗೆ ಸೆಟ್ ಆಗೋದಿಲ್ಲ, ಸರಿ ಬರುವುದಿಲ್ಲ ಎಂಬುದಾಗಿ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ. ಕೆಲವರನ್ನ ನೋಡಿ ಎಡಬಿಡದೆ ಅವರು ಮುಂದೆ ಹೋಗಿ ದೊಡ್ಡ ದೊಡ್ಡ ಕಂಪನಿಗಳನ್ನು ಸ್ಥಾಪಿಸಿದ್ದಾರೆ. ಈ ರೀತಿಯಾಗಿರುವಂತಹ ಸುದ್ದಿಗಳು, ಅವರ ಜೀವನದ ಅನುಭವ, ಸಾಕ್ಷಿಯನ್ನೆಲ್ಲ ನಾವು ಬಹಳವಾಗಿ ಕೇಳ್ಪಟ್ಟಿದ್ದೇವೆ. ವಿಜ್ಞಾನಿಗಳು ಕೂಡ ಹಾಗೆಯೇ ಆಗುವುದಿಲ್ಲ ಎಂಬುದಾಗಿ ಹೇಳಿದಂತಹ ಕಾರ್ಯವನ್ನು ಎಡಬಿಡದೆ ಹುಡುಕಿ ಕೊನೆಯದಾಗಿ ಕಂಡುಹಿಡಿದಿದ್ದಾರೆ. ಈ ರೀತಿ ಎಲ್ಲ ಲೋಕದಲ್ಲಿ ಸಾಮಾನ್ಯವಾಗಿ ದೇವರು ಹೇಳಿದಂತಹ ಒಂದು ಕಾರ್ಯ ಲೋಕದ ಎಲ್ಲವುಗಳಲ್ಲಿ ಕೂಡ ಹೋಲಿಕೆಯಾಗುವಂಥ ಒಂದು ವಿಚಾರ. ಆದರೆ ಕೆಲವರು ಬಂದು ಹಣವನ್ನು ಹುಡುಕುತ್ತಾರೆ, ಕೆಲವರು ಹೊಗಳಿಕೆಯನ್ನು ಹುಡುಕುತ್ತಾರೆ, ಕೆಲವರು ಅಂತಸ್ತನ್ನು ಹುಡುಕುತ್ತಾರೆ, ಕೆಲವರು ರಾಜಕೀಯದಲ್ಲಿ ಕೆಲವೊಂದು ಸ್ಥಾನಗಳನ್ನು, ಪದವಿಗಳನ್ನು ಹುಡುಕುತ್ತಾರೆ. ಎಡಬಿಡದೆ ಅವರು ಹುಡುಕಿದರೆ ಹೊಂದಿಕೊಳ್ಳುತ್ತಾರೆ ಎನ್ನುವಂಥದ್ದು ಕರ್ತನು ಕೊಟ್ಟಿರುವಂತಹ ಒಂದು ವಿಧಿ. ಆದರೆ ಸತ್ಯವೇದ ಇಲ್ಲಿ ಯಾವುದನ್ನು ಹುಡುಕಲು ಹೇಳುತ್ತದೆ ಎಂಬುದಾಗಿ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಬೇಕು. ಹೋಗಿ ಹಣವನ್ನು ನೋಡಿರಿ, ಆ ರೀತಿಯಾಗಿ ಒಂದು ಪದವನ್ನು ಅವರು ಹೇಳಿದ್ರ, ಹೊಗಳಿಕೆಯನ್ನು ಹುಡುಕಿರಿ ಎಂಬುದಕ್ಕೋಸ್ಕರವಾಗಿ ಹೇಳಿದ್ರ, ಸತ್ಯವೇದ ಹೇಳುವಂತಹ ಹುಡುಕಾಟ, ಸತ್ಯವೇದ ಯಾವುದನ್ನು ಹುಡುಕಲು ಹೇಳುತ್ತಾ ಇದೆ, ಯಾವುದನ್ನು ನೀವು ಕಂಡುಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾ ಇದೆ ಎಂಬುದಾಗಿ ಸತ್ಯವೇದದ ಆಧಾರದಲ್ಲಿ ಕೆಲವೊಂದು ಕಾರ್ಯಗಳನ್ನು ಧ್ಯಾನ ಮಾಡಲಿದ್ದೇವೆ. ಹುಡುಕಿರಿ, ಕಂಡುಕೊಳ್ಳುತ್ತೀರಾ ಎಂಬುದಾಗಿ ಸಾಮಾನ್ಯವಾಗಿ ಹೇಳಲ್ಪಟ್ಟಂತೆ ತೋಚಿದರೂ ಕೂಡ ಸತ್ಯವೇದ ಯಾವುದನ್ನು ಹುಡುಕಬೇಕು ಎನ್ನುವುದರಲ್ಲಿಯೇ ಆ ವ್ಯತ್ಯಾಸವು ಅಡಕವಾಗಿದೆ. ನಾವು ಕಂಡುಕೊಳ್ಳಬೇಕಾಗಿರುವ ಕಾರ್ಯ ಅಡಕವಾಗಿದೆ. ಮೊದಲ ಕಾರ್ಯವಾಗಿ ಸತ್ಯವೇದ ಯಾವುದನ್ನು ಹುಡುಕುವಂತೆ ಆಲೋಚನೆ ಹೇಳುತ್ತದೆ ಎಂಬುದಾಗಿ ನೋಡಿರಿ. ಒಂದು, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-4 ವಾಕ್ಯಗಳು. ಈ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1-4 ವಾಕ್ಯ ಏನನ್ನ ಹುಡುಕಲು ಹೇಳ್ತಾರೆ? ಸತ್ಯವೇದ ಬಯಸುವಂತಹ ಹುಡುಕಾಟ. ತಮ್ಮ ಮಕ್ಕಳು, ತನ್ನ ಶಿಷ್ಯರು ಯಾವುದನ್ನು ಹುಡುಕಬೇಕು ಎಂಬುದಾಗಿ ಸತ್ಯವೇದ ಬಯಸುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ ಅವರು ಹೇಳ್ತಾರೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಪಾಪಕ್ಕೆ ಸತ್ತು ನೀತಿಗಾಗಿ ಬದುಕಲು ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟಿರುವುದು ಸತ್ಯವೆಂದರೆ ನೀವು ಖಂಡಿತವಾಗಿ ಈ ಹುಡುಕಾಟವನ್ನು ಮಾಡಲೇಬೇಕು. ಅದನ್ನೇ ನೀವು ರಕ್ಷಣೆ ಹೊಂದಿರುವುದಕ್ಕೂ ಬಿಡುಗಡೆಯಾಗಿರುವುದಕ್ಕೂ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವಂಥದ್ದಕ್ಕೂ ಗುರುತಾಗಿದೆ. ನೋಡಿ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ನೀವು ನಿಜವಾಗಲೂ ರಕ್ಷಣೆ ಹೊಂದಿದ್ದೀರಾ? ನಿಜವಾಗಲೂ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ? ಉಜ್ಜೀವಿಸವಾಗಿದ್ದೀರಾ ಎಂಬುದಾಗಿರುವುದಾದರೆ ನೀವು ಮುಂದೆ ಮಾಡಬೇಕಾಗಿರುವ ಕಾರ್ಯವೇನೆಂದರೆ ದೇವರ ಬಲಗಡೆಯಲ್ಲಿ ಆಸನರೂಢನಾಗಿರುವ ಆ ಸ್ಥಳದಲ್ಲಿರುವ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂಮಿಯಲ್ಲಿರುವಂಥವುಗಳಲ್ಲ. ಅದನ್ನೇ ಹೇಳ್ತಾರೆ 2ನೇ ವಾಕ್ಯ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಅದರ ಅಳತೆ, ಯಾವ ಸಮಯ, ಯಾವಾಗ ಬೇಕು ಎನ್ನುವಂಥದ್ದನ್ನು ನಿಮ್ಮ ತಂದೆ ತಿಳಿದಿದ್ದಾರೆ. ದೇವರು ಹೇಳಿದರು, ನಾಳೆಯ ಕುರಿತಾಗಿ ಚಿಂತಿಸಬೇಡಿರಿ, ನಾಳೆಯ ದಿನದ ಕುರಿತಾಗಿ ಆ ದಿನ ಚಿಂತಿಸುತ್ತದೆ. ನಿಮಗೆ ಇವುಗಳೆಲ್ಲ ಬೇಕು ಎಂಬುದಾಗಿ ನಿಮ್ಮ ತಂದೆ ಅರಿತಿದ್ದಾರೆ. ನಿಮಗೆ ಯಾವ ಸಮಯ, ಏನು ಕೊಡಬೇಕು, ಯಾವುದು ಬೇಕು ಎಂಬುದಾಗಿ ದೇವರಿಗೆ ಗೊತ್ತು. ಹಾಗಾಗಿ ನೀವು ಅದರ ಕುರಿತಾಗಿ ಚಿಂತಿಸಬೇಡ ಎಂಬುದಾಗಿ ಸತ್ಯವೇದ ಹೇಳುತ್ತದೆ.
ಭೂ ಸಂಬಂಧವಾದವುಗಳನ್ನೆಲ್ಲ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ. ಭೂಮಿಯಲ್ಲಿರುವಂತಹ ಹೊಗಳಿಕೆ, ಹಣ, ಒಂದು ಅಂತಸ್ತು ಅಥವಾ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಹುಡುಕ್ತಾರೆ ಬಹಳ ಮಂದಿ. ಇವುಗಳನ್ನು ಹುಡುಕುವುದು ಅಲ್ಲ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ಯಾಕೆ ನಿಮ್ಮನ್ನು ಬಂದು ಈ ಲೋಕದಲ್ಲಿರುವಂಥವುಗಳನ್ನು, ಭೂ ಸಂಬಂಧವಾದದನ್ನು ಹುಡುಕಬೇಡಿ ಎಂಬುದಾಗಿ ಹೇಳ್ತಾರೆ ಅಂದರೆ, ನೀವು ಭೂಮಿಗೆ ಸತ್ತಿದ್ದೀರಾ. ಹಾಗಾದರೆ ಸತ್ತವನಿಗೆ ಏನು ಬೇಕಾಗುತ್ತೆ ಹೇಳಿ ನೋಡೋಣ. ಜೀವಂತವಾಗಿರುವವನಿಗೆ ಹಲವು ವಿಷಯ ಬೇಕಾಗುತ್ತದೆ, ಆದರೆ ಸತ್ತವನಿಗೆ ಏನು ಬೇಕಾಗುತ್ತದೆ? ಆ ರೀತಿಯಾಗಿ ನಿಮಗೆ ಎಷ್ಟರ ಮಟ್ಟಿಗೆ ಅಗತ್ಯತೆ ಇದೆಯೋ ಅದನ್ನು ದೇವರು ಕೊಡಲು ಅರಿತಿದ್ದಾರೆ. ನೀವು ಅದನ್ನು ಹುಡುಕಬೇಕಾಗಿಲ್ಲ. ನೀವು ಯಾವುದಕ್ಕೋಸ್ಕರವಾಗಿ ಜೀವಂತವಾಗಿದ್ದೀರೋ ಅದಕ್ಕೆ ಬೇಕಾಗಿರುವ ಕಾರ್ಯವನ್ನು ಹುಡುಕಿರಿ. ನಿತ್ಯ ಜೀವಿತಕ್ಕಾಗಿ ನೀವು ಎಬ್ಬಿಸಲ್ಪಟ್ಟಿದ್ದೀರಾ. ಹಾಗಾಗಿ ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಕಲಿಯಿರಿ. ಹಾಗಾಗಿ ನೀವು ಸತ್ತವರಾಗಿದ್ದೀರಾ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಡಲ್ಪಟ್ಟದಾಗಿದೆ. ಹಾಗಾಗಿ ಕ್ರಿಸ್ತನಿಗೆ ಸಂಬಂಧಪಟ್ಟ ಕಾರ್ಯವನ್ನೇ ನೀವು ಹುಡುಕಬೇಕು. ಇದನ್ನೇ ಇಲ್ಲಿ ನಮಗೆ ಹೇಳಿಕೊಡುವಂತಹ ಬಹು ಮುಖ್ಯವಾಗಿರುವಂಥ ಒಂದು ಪಾಠ. ನಮ್ಮ ಜೀವವಾಗಿರುವಂತಹ ಕ್ರಿಸ್ತನು ಪ್ರಕಟವಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಯಾಕೆ ನೀವು ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಬೇಕು? ಕ್ರಿಸ್ತನಿಗೆ ಸಂಬಂಧಪಟ್ಟದನ್ನು ಯಾಕೆ ಹುಡುಕಬೇಕು ಅಂತ ಕೇಳಿದರೆ, ಕ್ರಿಸ್ತನು ಮಹಿಮೆಯಲ್ಲಿ ಪ್ರಕಟವಾಗುವಾಗ ನೀವು ಅವರೊಂದಿಗೆ ಮಹಿಮೆಯಲ್ಲಿ ಪ್ರತ್ಯಕ್ಷವಾಗುವಿರಿ. ಇದುವೇ ಅದರ ಮೂಲ ಸಾರಾಂಶ. ಹಾಗಾಗಿ ಇವತ್ತು ಬಹಳ ಸೇವಕರು ಕೂಡ, ಕೆಲವೊಂದು ಸಭೆಗಳಲ್ಲಿ ಕೂಡ ಭೂ ಸಂಬಂಧವಾದವುಗಳನ್ನು ಹುಡುಕುವಾಗಿ ಕಲಿಸುತ್ತಾ ಇದ್ದಾರೆ. ಕರ್ತನ ಮುಖಾಂತರವಾಗಿ ಭೂಮಿಯನ್ನು ಹುಡುಕಿರಿ. ನಮಗೆ ನೋಡಬೇಕಾದ್ರೆ ವಾಕ್ಯ ತಾನೇ ಹೇಳ್ತಾ ಇದ್ದಾರೆ, ದೇವರೊಂದಿಗೆ ತಾನೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸುವನ ಮುಂದಿಟ್ಟು ತಾನೇ ಹೇಳ್ತಾ ಇದ್ದಾರೆ, ಯೇಸುವನ ಮುಂದಿಟ್ಟೆ, ಪ್ರಾರ್ಥನೆಯನ್ನು ಮುಂದಿಟ್ಟೆ. ಆದರೆ ಯಾವುದನ್ನು ಹುಡುಕಲು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನೀವು ನೋಡಬೇಕು. ಸತ್ಯವೇದ ಹೇಳುತ್ತದೆ, ಭೂ ಸಂಬಂಧವಾದವುಗಳ ಮೇಲಲ್ಲ, ಭೂಮಿಯಲ್ಲಿ ನೀವಿರುವಂತಹ ಕಾಲದವರೆಗೂ ನಿಮ್ಮ ಅಗತ್ಯತೆ ಏನೋ ಅದನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಅಳತೆಯಲ್ಲಿ ಕೊಡುವುದಕ್ಕೆ ದೇವರಿಗೆ ಗೊತ್ತು. ನೀವು ಹೋಗಿ ಯಾತಕ್ಕೋಸ್ಕರವಾಗಿ ಅದನ್ನು ಪ್ರಯಾಸ ಪಡಬೇಕು? ನೀವು ಹುಡುಕಬೇಕಾಗಿರುವುದು ಏನೆಂದರೆ ಮೇಲಿರುವಂಥವುಗಳು. ಏಕೆಂದರೆ ಮೇಲಾಗಿರುವಂತಹ ಪ್ರಪಂಚಕ್ಕೆ ಕರೆಯಲ್ಪಟ್ಟು ಗುರುತಾಗಿದ್ದೀರಾ ಪರಿಶುದ್ಧಾತ್ಮನಿಂದ. ನಿಮ್ಮ ಜೀವವು ಈಗ ಕ್ರಿಸ್ತನ ಒಳಗೆ ಮರೆಯಾಗಿಡಲ್ಪಟ್ಟದಾಗಿದೆ. ಹಾಗಾಗಿ ಕ್ರಿಸ್ತನು ಪ್ರಕಟವಾಗುವಾಗ ನೀವು ಪ್ರಕಟವಾದರೆ ನೀವು ಮೇಲಾಗಿರುವ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕು. ಹಾಗಾಗಿ ನೀವು ಅವರ ಮಹಿಮೆಯಲ್ಲಿ, ಕ್ರಿಸ್ತನು ಪ್ರಕಟವಾಗುವಾಗ ನೀವು ಅವರ ಮಹಿಮೆಯಲ್ಲಿ ಪ್ರಕಟವಾಗಲು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಯಾವುದನ್ನು ಹುಡುಕುತ್ತೇವೆ ಎಂಬುದಾಗಿ ಬಹಳ ಮುಖ್ಯವಾಗಿರುವ ಒಂದು ಕಾರ್ಯವಾಗಿದೆ. ಸತ್ಯವೇದ ಹೇಳುತ್ತದೆ, ಮೇಲಾಗಿರುವಂಥವುಗಳನ್ನು ಮಾತ್ರ ಹುಡುಕಿರಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಆದರೆ ಅವರು ಹೇಳಿದ್ದು ಭೂ ಸಂಬಂಧವಾದವುಗಳಲ್ಲ. ಆದರೆ ಇವತ್ತು ಬಹಳ ಕಡೆಗಳಲ್ಲಿ ಭೂ ಸಂಬಂಧವಾದದನ್ನು ಹುಡುಕುವ ಹಾಗೆ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ, ಕಲಿಸುತ್ತಾ ಇದ್ದಾರೆ. ನಿಮಗೆ ಸಂಶಯ ಬರಬಾರದು ಎನ್ನುವುದಕ್ಕಾಗಿ ಕ್ರಿಸ್ತನನ್ನಿಟ್ಟು ಅದನ್ನು ಹುಡುಕುವಾಗ ಹೇಳ್ತಾ ಇದ್ದಾರೆ. ಕ್ರಿಸ್ತನನ್ನಿಟ್ಟು, ವಾಕ್ಯವನ್ನಿಟ್ಟು, ಪವಿತ್ರಾತ್ಮನನ್ನಿಟ್ಟು ಭೂಮಿಯಲ್ಲಿರುವಂತಹ ಮೇಲಾಗಿರುವಂಥವುಗಳ ಮೇಲೆ ಕಲಿಸುತ್ತಾ ಇದ್ದಾರೆ. ಆಗ ನಮಗೆ ಸಂಶಯ ಬರುವುದಿಲ್ಲ. ಸಂಶಯ ಯಾವಾಗ ಬರಲ್ಲ? ದೇವರಾತ್ಮನ ಬಗ್ಗೆ ಹೇಳ್ತಾ ಇದ್ದಾರಲ್ವಾ, ಪ್ರಾರ್ಥನೆಯಲ್ಲಿ ಕೇಳ್ರಿ, ಪ್ರಾರ್ಥನೆಯಲ್ಲಿ ನನಗೆ ಒಂದು ಮನೆ ಬೇಕು, ನನಗೆ ಒಂದು ದೊಡ್ಡ ಒಂದು ವಾಹನವು ಬೇಕು, ನಮಗೆ ಸೌಲಭ್ಯ ಬೇಕು, ಪದವಿ ಬೇಕು ಎನ್ನುವುದನ್ನೆಲ್ಲ ಕೇಳಿರಿ. ಪ್ರಾರ್ಥನೆಯಲ್ಲಿ ಪ್ರಯತ್ನ ಮಾಡಿ ಅದನ್ನು ಹುಡುಕಿರಿ. ಆ ರೀತಿಯಾಗಿ ಬಹಳ ಹೇಳ್ಕೊಡ್ತಾರೆ. ಹಾಗಾಗಿ ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಭೂಮಿಗೆ ಸಂಬಂಧಪಟ್ಟ ಕಾರ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಹಲವು ಟಿಪ್ಸ್ನ ಇಟ್ಟುಕೊಂಡಿದ್ದೇವೆ. ನೀವು 10ರಲ್ಲಿ 1 ಕೊಟ್ಟರೆ ದೇವರು ನಿಮಗೆ 10ಗೆ 100 ಕೊಡುತ್ತಾರೆ ಎಂಬುದಾಗಿ ಎಲ್ಲ ಹೇಳಿಕೊಡುತ್ತೇವೆ. ಹಾಗಾಗಿ ಕಾಣಿಕೆಯನ್ನು ಕೊಡುವುದರ ಮುಖಾಂತರವಾಗಿ ಭೂಮಿಯನ್ನು ಹುಡುಕಿರಿ, ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಭೂಮಿಯನ್ನು ಹುಡುಕಿರಿ, ಈ ವಾಕ್ಯದ ಮುಖಾಂತರವಾಗಿ ಭೂಮಿಯನ್ನು ಹುಡುಕಿರಿ ಅಂತ ಹೇಳ್ಕೊಡ್ತೀವಿ. ಆದರೆ ಸತ್ಯವೇದ ಹೇಳುತ್ತದೆ, ಇವುಗಳೆಲ್ಲ ಭೂ ಸಂಬಂಧವಾದ ಕಾರ್ಯಗಳಿಗಾಗಿ ಕೊಡಲ್ಪಟ್ಟಿಲ್ಲ, ಮೇಲಿರುವಂಥವುಗಳನ್ನು ಹುಡುಕುವುದಕ್ಕಾಗಿ, ಮೇಲಿರುವಂಥವುಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟದನ್ನು ಹೊಂದಿಕೊಳ್ಳುವುದಕ್ಕಾಗಿ ಇವುಗಳೆಲ್ಲವೂ ಕೊಡಲ್ಪಟ್ಟದ್ದಾಗಿದೆ. ಇದು ಒಂದು ಮಾಯ ತಂತ್ರವೇ ಅಲ್ಲವೇ? ದೇವರ ಹೆಸರನ್ನು ಹೇಳಿ, ಅವರ ನಾಮದಿಂದ, ಅವರ ಆತ್ಮದಿಂದ, ಅವರ ವಾಕ್ಯದಿಂದ, ಅವರ ವಾಗ್ದಾನಗಳಿಂದ, ಅವರ ಬಳಿ ಮಾಡುವ ಪ್ರಾರ್ಥನೆಯಿಂದ ಏನು ಹುಡುಕ ಕೇಳ್ತಾ ಇದ್ದೀವಿ? ಭೂ ಸಂಬಂಧವಾದದನ್ನು ಹುಡುಕ ಕೇಳ್ತಾ ಇದ್ದೀವಿ.
ಅವುಗಳು ಭೂಮಿಯಲ್ಲಿರುವ ಕಾರ್ಯವನ್ನು ಹುಡುಕುವುದಕ್ಕೆ ಕೊಡಲ್ಪಟ್ಟದಲ್ಲ. ಭೂಮಿಯಲ್ಲಿ ನಮಗೆ ಸಿಗದಿರುವಂತಹ ಮೇಲಾಗಿರುವ ಪರಲೋಕದಲ್ಲಿ ಪ್ರವೇಶ ಮಾಡುವುದಕ್ಕೆ ಬೇಕಾಗಿರುವಂತಹ ಮೇಲಾದ ಕಾರ್ಯವನ್ನು ಹುಡುಕಲೇ ಕೊಡಲ್ಪಟ್ಟಿರುವಂಥದ್ದು. ಹಾಗಾಗಿ ಯಾವುದನ್ನು ಹುಡುಕುತ್ತೇವೆ ಎನ್ನುವಂಥದ್ದು ಬಹಳ ಗಮನವಾಗಿ ನಾವು ಕ್ರಿಯೆ ಮಾಡಬೇಕು. ಹಾಗಾಗಿ ಅವರೇನು ಹೇಳ್ತಾರೆ ಅಂದರೆ, ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟಿರುವುದರಿಂದ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾರೆ. ಹಾಗಾದರೆ ಮೇಲಾದ ಕಾರ್ಯ ಎಲ್ಲಿದೆ ಎನ್ನುವುದಕ್ಕೆ ಈ ವಾಕ್ಯ ನಮಗೆ ಒಂದು ಗುರುತನ್ನು ತೋರಿಸುವಂಥದ್ದಾಗಿದೆ. ಮೇಲಾದ ಕಾರ್ಯಗಳನ್ನು ಹುಡುಕಿರಿ ಅಂತ ಹೇಳಿದ್ರಿ. ಒಂದು ಬಂಗಾರವನ್ನು ಎಲ್ಲಿ ಹುಡುಕ್ತಾರೆ? ಬಂಗಾರದ ಸುರಂಗದಲ್ಲಿ ಹುಡುಕುತ್ತಾರೆ. ಒಂದು ಮುತ್ತನ್ನು ಎಲ್ಲಿ ಹುಡುಕುತ್ತಾರೆ? ಸಮುದ್ರದಲ್ಲಿ ಹೋಗಿ ಹುಡುಕುತ್ತಾರೆ. ಒಂದು ಉಪ್ಪನ್ನು ಎಲ್ಲಿ ಹುಡುಕುತ್ತಾರೆ? ಸಮುದ್ರದ ನೀರಲ್ಲಿ ಹುಡುಕುತ್ತಾರೆ. ಆ ರೀತಿಯಾಗಿ ಯಾವುದನ್ನು ಎಲ್ಲಿ ಹುಡುಕಬೇಕು ಅಂತಿದೆ ಅಲ್ವಾ? ಸತ್ಯವೇದ ಹೇಳುವಂತಹ ಈ ಮೇಲಾಗಿರುವಂಥದ್ದು ಎಲ್ಲಿದೆ ಎಂಬುದಾಗಿ ಆ ಸ್ಥಳದ ಕುರಿತಾಗಿ ಕೂಡ ನಮಗೆ ಹೇಳಲ್ಪಟ್ಟಿದೆ. ಅದು ಎಲ್ಲಿದೆ ಎಂದರೆ, ನೀವು ಹುಡುಕಬೇಕಾಗಿರುವಂತಹ ಕಾರ್ಯ ದೇವರ ಬಲಗಡೆಯಲ್ಲಿ ಆಸನರೂಢನಾಗಿರುವ ಕ್ರಿಸ್ತನೊಂದಿಗಿದೆ. ಅದು ಏನದು? ನೀವು ಹುಡುಕಬೇಕಾಗಿರುವ ಮೇಲಾಗಿರುವಂಥದ್ದು ಸಮುದ್ರದಲ್ಲಿ ಇಲ್ಲ, ಬೆಟ್ಟದಲ್ಲಿ ಇಲ್ಲ, ಬಂಡೆಗಳ ಸಂದುಗಳಲ್ಲಿ ಇಲ್ಲ, ಸುರಂಗಗಳಲ್ಲಿ ಇಲ್ಲ. ಅದು ದೇವರ ಬಲಗಡೆ ಆಸನರೂಢನಾಗಿರುವ ಸ್ಥಳದಲ್ಲಿ ಇದೆ. ಅದು ಏನು? ದೇವರ ಬಲಗಡೆ ಆಸನರೂಢನಾಗಿರುವ ಆ ಕಾರ್ಯವೇನೆಂದರೆ, ದೇವರ ಬಲಗಡೆಯಲ್ಲಿ ಆಸನರೂಢನಾಗಿರುವಂತಹ ಸ್ಥಳದ ಮೇಲಾಗಿರುವಂಥದ್ದು ಯೇಸುವನ್ನು ಸೂಚಿಸುತ್ತದೆ. ದೇವರ ಬಲಗಡೆಯಲ್ಲಿ ಕೂತಿರುವಾತನು ಯೇಸು ಕ್ರಿಸ್ತನೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2ನೇ ವಾಕ್ಯ. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಹಾಗಾಗಿ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ ಅಂದ್ರೆ ಏನರ್ಥ? ಚಿಕ್ಕದಾಗಿ ಹೇಳ್ತೀನಿ ನೋಡಿ. ಯೇಸುವಿನ ಸ್ಥಳದಲ್ಲಿರುವ ಮೇಲಿರುವಂಥವುಗಳನ್ನು ಹುಡುಕಿರಿ. ಹಾಗಾದರೆ ಬಲಗಡೆಯಲ್ಲಿ ಆಸೀನನಾಗಿರುವುದು ಯೇಸು. ಅವರ ಸ್ಥಳದಲ್ಲಿ, ಅವರ ಆಸೀನನಾಗಿರುವ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಬಳಿಯಲ್ಲಿರುವಂತಹ ಮೇಲಿರುವಂಥವುಗಳನ್ನು ಹುಡುಕಿರಿ. ಅದನ್ನೇ ಸತ್ಯವೇದ ನಮಗೆ ಹೇಳಲು ಬರುತ್ತಿರುವಂಥ ಸತ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 10:12ರಲ್ಲಿ ಕೂಡ, ಇಬ್ರಿಯರಿಗೆ ಬರೆದ ಪತ್ರಿಕೆ 8:1ರಲ್ಲಿಯೂ ಯೇಸುನೇ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿರುವಾತನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇನ್ನು ಬಹಳ ವಾಕ್ಯಗಳು ಅದನ್ನು ದೃಢಪಡಿಸಿ ಹೇಳುತ್ತದೆ. ಅದನ್ನು ಹೇಳುವುದಕ್ಕೆ ನಮಗೆ ಸಮಯವಿಲ್ಲ. ನಾವು ತಿಳಿದುಕೊಳ್ಳುವುದಕ್ಕೆ 2-3 ವಾಕ್ಯಗಳು. ಹಾಗಾಗಿ ದೇವರ ಬಲಗಡೆಯಲ್ಲಿ ಕೂತಿರುವಾತನು ಅಂದರೆ ಅದು ಯೇಸುವನ್ನು ಸೂಚಿಸುತ್ತದೆ. ಆ ಸ್ಥಳದಲ್ಲಿರುವ ಯೇಸುವಿನ ಬಳಿಯಲ್ಲಿರುವ ಮೇಲಾಗಿರುವಂಥವುಗಳನ್ನು ಹುಡುಕಿರಿ ಎಂಬುದಾಗಿ. ಹಾಗಾಗಿ ನೀವು ಹುಡುಕಬೇಕಾಗಿರುವಂಥದ್ದು ಭೂಮಿಯಲ್ಲಿರುವಂಥವುಗಳಲ್ಲ, ಯೇಸುವಿನ ಬಳಿ ಇರುವುದನ್ನು ಹುಡುಕಿರಿ. ನೀವು ಹುಡುಕಬೇಕಾಗಿರುವುದು ಹಣದಲ್ಲಿ ಹುಡುಕಬೇಡಿರಿ. ನೀವು ಹುಡುಕಬೇಕಾಗಿರುವುದನ್ನು ಗುಹೆ ಒಳಗೆ ಹೋಗಿ ಹುಡುಕಬೇಡಿರಿ. ನೀವು ಹುಡುಕಬೇಕಾಗಿರುವುದನ್ನು ಯೇಸು ಕ್ರಿಸ್ತನ ಬಳಿ ಹುಡುಕಿರಿ. ಅದುವೇ ಸತ್ಯವೇದ ಹೇಳುವಂಥದ್ದು. ಅದನ್ನೇ ನೀವು ಹುಡುಕಬೇಕಾಗಿರುವ ಮೇಲಾಗಿರುವ ಕಾರ್ಯ. ಅದನ್ನು ಹುಡುಕುವುದಾದರೆ ನೀವು ಅದನ್ನು ಕಂಡುಕೊಳ್ಳುತ್ತೀರಾ ಎಂಬುದಾಗಿ ಸತ್ಯವೇದ ನಮಗೆ ವಾಗ್ದಾನ ಮಾಡಲ್ಪಟ್ಟದಾಗಿದೆ. ಅವರು ಬರದೇ ಕೊಟ್ಟಿದ್ದಾರೆ, ನೀವು ಹುಡುಕಿರಿ, ನನ್ನ ಬಳಿ ಹುಡುಕಿರಿ, ಅವುಗಳನ್ನು ನೀವು ಹೊಂದಿಕೊಳ್ಳುತ್ತೀರಾ ಎಂಬುದಾಗಿ ಹೇಳುತ್ತಾರೆ. ನಾವು ಹುಡುಕಬೇಕಾಗಿರುವುದು ಯೇಸು ಕ್ರಿಸ್ತನ ಬಳಿ ಇರುವಂತಹ ಮೇಲಿರುವಂತಹ ಕಾರ್ಯಗಳನ್ನೇ. ಅವರ ಬಳಿ ಇರುವಂತಹ, ಅವರಲ್ಲಿ ಎಲ್ಲವೂ ಮೇಲಾಗಿರುವಂಥದ್ದೇ. ಕ್ರಿಸ್ತನು ಎಲ್ಲದಕ್ಕೂ ಮೇಲಾಗಿ ಹೆಚ್ಚಿಸಲ್ಪಟ್ಟಿದ್ದಾರೆ. ಆ ಕಾರ್ಯದಲ್ಲೂ ನಾವು ಹುಡುಕಬೇಕಾಗಿರುವ ಮೇಲಾಗಿರುವ ಕಾರ್ಯಗಳು ಏನು? ಬಹಳ ಹೇಳ್ಬೋದು, ಬಹಳ ಪಟ್ಟಿಯನ್ನು. ಕೆಲವೊಂದು ಮುಖ್ಯವಾದವುಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡುವುದಕ್ಕೆ ಇಷ್ಟಪಡುತ್ತೇನೆ. ಮೊದಲ ಕಾರ್ಯವನ್ನು ಗಮನಿಸಿ. ದೈವತ್ವದ ಪರಿಪೂರ್ಣತೆ ಕ್ರಿಸ್ತನ ಬಳಿ ಇರುವಂಥದ್ದಾಗಿದೆ. ಅವರ ಬಳಿ ಇದೆ. ಅದು ಏನೆಂದರೆ ದೇವರ ಪರಿಪೂರ್ಣತೆ, ದೇವರ ಫುಲ್ನೆಸ್, ಪರಿಪೂರ್ಣತೆ ಕ್ರಿಸ್ತನ ಬಳಿ ಇರುವಂಥದ್ದಾಗಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿ ನೋಡುವುದಾದರೆ ಅವರಲ್ಲೇನು ಹೇಳ್ತಾರೆ ಅಂತ ಹೇಳಿದರೆ, ಪರಿಪೂರ್ಣತೆ ಅಥವಾ ಸಂಪೂರ್ಣತೆ ಇವುಗಳು ಯಾರ ಬಳಿ ಇರುವಂಥದ್ದಾಗಿದೆ? ಯಾವ ಪರಿಪೂರ್ಣತೆ? ಮನುಷ್ಯರ ಪರಿಪೂರ್ಣತೆ ಅಲ್ಲ, ಪ್ರಕೃತಿಯ ಪರಿಪೂರ್ಣತೆ ಅಲ್ಲ, ಶಕ್ತಿಯ ಪರಿಪೂರ್ಣತೆ ಅಲ್ಲ, ದೇವರ ಪರಿಪೂರ್ಣತೆ. ಕರ್ತನ ಪರಿಪೂರ್ಣವೇ ಎಲ್ಲಿಟ್ಟು ಬಿಗಿಯಲ್ಪಟ್ಟಿದೆ ಲಾಕರ್ ಅಂದರೆ ಕ್ರಿಸ್ತನಲ್ಲಿರುವಂಥದ್ದಾಗಿದೆ.
ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ಏನು ಹೇಳುತ್ತದೆ? ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಾ. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಗಳಿಗೂ ಶಿರಸ್ಸು. ನಮ್ಮ ಜೀವಿತವನ್ನು ಸ್ವಲ್ಪ ಯೋಚನೆ ಮಾಡಿ ನೋಡುವುದಾದರೆ ಅದರಲ್ಲಿ ಇಂಪರ್ಫೆಕ್ಷನ್, ಪರಿಪೂರ್ಣವಿಲ್ಲದ ಕೊರತೆಗಳು ಅನೇಕವಿರುವುದನ್ನು ನೋಡ್ಬೋದು ನಾವು. ಸತ್ಯದಲ್ಲಿ ಕೊರತೆ. ಸ್ವಲ್ಪ ಕುಳಿತು ನಿಮ್ಮ ಜೀವನವನ್ನು ನೋಡುವುದಾದರೆ ನಮಗೆ ಏನೆಲ್ಲ ಕೊರತೆ ಇದೆ ಎಂಬುದಾಗಿ ನೀವು ನೋಡ್ರಿ. ಸತ್ಯದಲ್ಲಿ ಕೊರತೆ. ಸತ್ಯ ಇರುತ್ತದೆ. ಸತ್ಯವೇ ಇಲ್ಲದೆ ಪರಿಪೂರ್ಣವಾಗಿ ಸುಳ್ಳ ಯಾರೂ ಇರುವುದಿಲ್ಲ. ಸೈತಾನ ಒಬ್ಬನೇ ಆ ರೀತಿ ಇರ್ತಾನೆ. ಹಾಗಾಗಿ ಸತ್ಯವೂ ಸ್ವಲ್ಪ ಇರುತ್ತೆ, ಆದರೆ ಅದು ಕಡಿಮೆಯಾಗಿರುತ್ತೆ. ಪರಿಶುದ್ಧತೆ ಇರುತ್ತೆ, ಆದರೆ ನಿಜವಾಗಿರುವ ಪರಿಶುದ್ಧತೆ ಇರುವುದಿಲ್ಲ. ಒಂದು ಸಮಯ ಪರಿಶುದ್ಧತೆಯಲ್ಲಿಡ್ತೀವಿ, ಕೆಲವೊಮ್ಮೆ ಜಾರಿ ಬೀಳ್ತೀವಿ, ಕೆಲವೊಮ್ಮೆ ಪರಿಶುದ್ಧತೆಗೆ ವಿರುದ್ಧವಾಗಿರುವಂತಹ ಕಾರ್ಯಗಳಲ್ಲಿ ಸಿಲುಕಿ ಬಿಡುತ್ತೇವೆ. ಈ ರೀತಿ ಬಹಳ ಕಾರ್ಯಗಳು ಮನುಷ್ಯರ ಗುಣದಲ್ಲಿ. ಸತ್ಯವೇದ ಬಯಸುವ 9 ಫಲಗಳಲ್ಲಿ ಕೂಡ ಬಹಳ ಕೊರತೆಗಳು ನಮ್ಮೊಳಗಿರುವಂಥದ್ದನ್ನು ನೀವು ಸ್ವಲ್ಪ ಕುಳಿತು ನಿಮ್ಮ ಜೀವನವನ್ನು ಗಮನಿಸುವುದಾದರೆ ಹೊಂದಿಕೊಳ್ಳುವುದಕ್ಕೆ ತಿಳಿಯಲು ಸಾಧ್ಯವಾಗುತ್ತದೆ. ಹಾಗಾಗಿ ನಮಗೆ ಏನು ಬೇಕು? ಎಲ್ಲಿ ಏನೇ ನೋಡಿದ್ರೂ ಕೊರತೆ ಉಳ್ಳದ ಕಾಣಿಸುತ್ತಲ್ಲ. ಪ್ರೀತಿಯನ್ನು ನೋಡಿದರೆ ಕೊರತೆಯಾಗಿದೆ, ನೀತಿಯನ್ನು ನೋಡಿದರೆ ಕೊರತೆಯಾಗಿದೆ, ಪರಿಶುದ್ಧತೆ ನೋಡಿದರೆ ಕೊರತೆ ಉಳ್ಳದಾಗಿದೆ, ತಾಳ್ಮೆಯನ್ನು ನೋಡಿದರೆ ಕೊರತೆ ಉಳ್ಳದಾಗಿದೆ, ಸತ್ಯವನ್ನು ನೋಡಿದರೆ ಕೊರತೆ ಉಳ್ಳದಾಗಿದೆ. ಸ್ವಲ್ಪವೇ ಇದೆ, ಆದರೆ ಇದರಲ್ಲಿ ಒಂದು ಪರಿಪೂರ್ಣವನ್ನು ಹೊಂದಬೇಕು. ಹಾಗಾಗಿ ಪರಿಪೂರ್ಣವನ್ನು ಹೊಂದಬೇಕು ಎಂದರೆ ಆ ಪರಿಪೂರ್ಣತ್ವವನ್ನು ಹೊಂದಿರುವಂತಹ ಕ್ರಿಸ್ತನ ಬಳಿಗೆ ಅದನ್ನು ಹುಡುಕಬೇಕು. ಯಾವುದೆಲ್ಲ ನನ್ನ ಬಳಿ ಕೊರತೆ ಉಳ್ಳದಾಗಿದೆಯೋ ಅದನ್ನು ಅವರ ಬಳಿ ನಾನು ಹುಡುಕಬೇಕು. ಅವರ ಬಳಿಯೇ ಪರಿಪೂರ್ಣವಾಗಿರುವಂಥದ್ದಾಗಿದೆ. ಆ ರೀತಿ ಹುಡುಕುವವರು ಏನಾಗ್ತಾರೆ ಅಂತ ನೋಡಿ, ಸಕಲ ದೊರೆತನಗಳಿಗೂ ಅಧಿಕಾರಗಳಿಗೂ ನಾಯಕರಾಗಿರುವಂತಹ ಅವರ ಒಳಗೆ ನೀವಿರುವುದರಿಂದ ನೀವು ಪರಿಪೂರ್ಣರಾಗುತ್ತೀರಾ. ಉಳಿದ ಹಾಗೆ ನಾವು ಪರಿಪೂರ್ಣವಾಗುವುದಕ್ಕೆ ಚಾನ್ಸೇ ಇಲ್ಲ. ನೀವು ಎಷ್ಟೇ ಸನ್ಮಾರ್ಗದ ಕಾರ್ಯವನ್ನು ಕೈಗೊಂಡರೂ ಕೂಡ, ನೀವು ಬಲವಂತವಾಗಿ ಒಳ್ಳೇದು ಮಾಡಬೇಕು ಎಂಬುದಾಗಿ ಪ್ರಯತ್ನ ಮಾಡಿದರೂ ಕೂಡ ಮನುಷ್ಯನು ಪರಿಪೂರ್ಣವಾಗುವುದಕ್ಕೆ ದಾರಿನೇ ಇಲ್ಲ. ಯಾವುದನ್ನು ನೋಡಿದ್ರೂ ಕೊರತೆ ಇರುತ್ತೆ ನಿಮ್ಮೊಳಗೆ. ಪ್ರಾರ್ಥನೆ ನೋಡಿದ್ರೆ ಅಲ್ಲೊಂದು ಕೊರತೆ ಇರುತ್ತೆ, ಸೇವೆಯನ್ನು ನೋಡಿದ್ರೆ ಕೊರತೆ ಇರುತ್ತೆ, ಪರಿಶುದ್ಧತೆ ನೋಡಿದ್ರೆ ಕೊರತೆ ಇರುತ್ತೆ, ನಿಮ್ಮಲ್ಲಿರುವಂತಹ ನೀತಿಯನ್ನು ನೋಡಿದ್ರೆ ಕೊರತೆ ಉಳ್ಳದಾಗಿರುತ್ತೆ, ಸತ್ಯವನ್ನು ನೋಡಿದ್ರೆ ಕೊರತೆ ಉಳ್ಳದಾಗಿರುತ್ತೆ. ಅರ್ಧಂಬರ್ಧ ಇರುತ್ತೆ ಕೆಲವರಿಗೆ ಟೋಟಲ್ ಆಗಿ 5% ಇರುತ್ತೆ. ಆದರೆ ಅದನ್ನಿಟ್ಟು ನಾವು ಸತ್ಯವಂತನು, ಎಷ್ಟು ಬಾರಿ ಸತ್ಯವನ್ನು ಮಾತಾಡಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಎಷ್ಟು ಬಾರಿ ಸತ್ಯವನ್ನು ಆಡಿದ್ದೀವಿ ಎಂಬುದಾಗಿ ಮಾತ್ರವಲ್ಲ, ಎಷ್ಟು ಬಾರಿ ಸುಳ್ಳನ್ನು ಆಡಿದ್ದೀವಿ ಅನ್ನೋದನ್ನು ಕೂಡ ನಾವು ಗಮನಿಸಿ ನೋಡಬೇಕು. ನಮ್ಮ ಬಳಿ ಇರುವಂಥ ಸ್ವಲ್ಪ ಪರಿಶುದ್ಧತೆ ನೋಡಿ ನಾವು ಪರಿಶುದ್ಧವಾಗಿ ಇದ್ದೇವೆ ಎಂಬುದಾಗಿ ಹೇಳ್ತೀವಿ. ಪರಿಶುದ್ಧತೆಗೆ ವಿರುದ್ಧವಾಗಿ ನೀವು ಎಷ್ಟು ಬಾರಿ ಬಿದ್ದಿದ್ದೀರಿ ಎಂಬುದಾಗಿ ನೋಡಿದರೆ ಮಾತ್ರನೇ ಅದರಲ್ಲಿ ನಾವು ಎಷ್ಟು ಕೊರತೆ ಉಳ್ಳವರೆಂಬುದಾಗಿ ಕಾಣುತ್ತದೆ. ಹಾಗಾಗಿ ಮನುಷ್ಯನು ಎಲ್ಲದರಲ್ಲಿ ಕೊರತೆ ಉಳ್ಳವನು. ಅವನನ್ನು ಪರಿಪೂರ್ಣ ಮಾಡುವವರು ಕರ್ತನು. ನಿಮ್ಮಲ್ಲಿ ಏನೆಲ್ಲ ಕೊರತೆ ಇದೆ ಎಂಬುದಾಗಿ ನೀವು ಭಾವಿಸುತ್ತೀರೋ ಅದನ್ನು ನೀವು ಕ್ರಿಸ್ತನ ಬಳಿ ಹುಡುಕಲು ಸಾಧ್ಯ. ನಿಮ್ಮ ಸ್ವಂತ ಬಲದಿಂದ ಅದನ್ನು ತರುವುದಕ್ಕೆ ಸಾಧ್ಯವಿಲ್ಲ. ಸ್ವಂತ ಬಲದಲ್ಲಿ ಅದು ಸಾಧ್ಯನೇ ಇಲ್ಲ. ಅದು ಯಾರ ಬಳಿ ಹುಡುಕಬೇಕು? ಏಕೆಂದರೆ ದೈವತ್ವದ ಪರಿಪೂರ್ಣತೆ ಅದು ಕ್ರಿಸ್ತನಲ್ಲಿಯೇ ತರಲ್ಪಡುವಂಥದ್ದಾಗಿದೆ. ತಂದೆಯಾಗಿರುವ ದೇವರನ್ನು ಗಮನಿಸಿರಿ. ಅವರ ಪರಿಪೂರ್ಣತೆ ಎಂಬುದಾಗಿ ಒಂದಿದೆ. ಒಬ್ಬ ಐಶ್ವರ್ಯವಂತನಿದ್ದಾನೆ, ಅವನಿಗೆ ಬಹಳ ಕಾಸು ಹಣ ಎಲ್ಲವೂ ಇದೆ. ಅವೆಲ್ಲವನ್ನ ತಂದು ಒಂದು ಸ್ಥಳದಲ್ಲಿ, ಒಂದು ಬ್ಯಾಂಕ್ ಆಗಿರ್ಬೋದು, ಒಂದು ಲಾಕರ್ ಆಗಿರ್ಬೋದು ಇಟ್ಟಿರ್ತಾರೆ. ಆ ರೀತಿಯಾಗಿ ತಂದೆಯ ಪರಿಪೂರ್ಣತೆ ಎಲ್ಲಿ ಯಾವ ಲಾಕರಲ್ಲಿ ಇಡಲ್ಪಟ್ಟಿದೆ ಎಂಬುದಾಗಿ ಕೇಳಿದರೆ ಕ್ರಿಸ್ತನ ಒಳಗೆ ಇಡಲ್ಪಟ್ಟದ್ದಾಗಿದೆ. ಹಾಗಾಗಿ ನಿಮಗೆ ಏನೆಲ್ಲ ಆ ಪರಿಪೂರ್ಣತೆಯಲ್ಲಿ ಕೊರತೆ ಇದೆಯೋ ಅದನ್ನು ನೀವು ಎಲ್ಲಿ ಹುಡುಕಬೇಕು ಅಂದರೆ ಕ್ರಿಸ್ತನಲ್ಲಿಯೇ ಹುಡುಕಲು ಸಾಧ್ಯ. ಪ್ರೀತಿಯಲ್ಲಿ ಕೊರತೆ ಇದೆಯಾ? ಕ್ರಿಸ್ತನಲ್ಲಿ ಅದನ್ನು ಹುಡುಕಿರಿ. ಪರಿಶುದ್ಧತೆಯಲ್ಲಿ ಕೊರತೆ ಇದೆಯಾ? ಕ್ರಿಸ್ತನೊಳಗೆ ಅದನ್ನು ಹುಡುಕಿರಿ. ಅದಕ್ಕೆ ಬೇರೆ ಯಾವ ಪ್ರಯತ್ನವೂ, ಬೇರೆ ಎಲ್ಲೂ ನೀವು ಪ್ರಯತ್ನ ಮಾಡಿದ್ರೂ ಕೂಡ ಯಾಮಾರಿ ಹೋಗುತ್ತೀರಾ. ಏಕೆಂದರೆ ಬೇರೆ ಯಾತರಲ್ಲಿಯೂ ಆ ಪರಿಪೂರ್ಣತೆ ಇಲ್ಲ ಎನ್ನುವಂಥದ್ದನ್ನು ಸತ್ಯವೇದ ನಮಗೆ ಒತ್ತು ಕೊಡುತ್ತದೆ. 2ನೇ ಕಾರ್ಯವನ್ನು ನೋಡಿ, ಮನುಷ್ಯರ ಒಂದು ರಕ್ಷಣೆ. ಒಬ್ಬ ಮನುಷ್ಯನನ್ನು ರಕ್ಷಿಸಬೇಕೆಂದರೆ ಆ ರಕ್ಷಣೆಯ ಅಧಿಕಾರ ಕ್ರಿಸ್ತನ ಬಳಿ ಇರುವಂಥದ್ದಾಗಿದೆ. ಆಗ ನೀವು ಕ್ರಿಸ್ತನ ಬಳಿಯಲ್ಲಿ ನಿಮ್ಮ ಆತ್ಮರಕ್ಷಣೆಯನ್ನು ಹುಡುಕಬೇಕು. ನಾನೇ ರಕ್ಷಣೆ ಹೊಂದಿದ್ದೀನಲ್ವಾ, ನಾನೇ ರಕ್ಷಣೆ ಪಡೆದಿದ್ದೀನಲ್ವಾ? ರಕ್ಷಣೆ ಹೊಂದಿರುವುದು ಸತ್ಯವೇ,
ಆದರೆ ಪರಿಪೂರ್ಣವಾಗಿ ರಕ್ಷಣೆ ಹೊಂದಿದೆ ಎಂಬುದಾಗಿ ಗಮನಿಸಿ ನೋಡಿ. ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳಿದ್ರು ಕೂಡ ಇನ್ನು ಕೆಲವೊಂದು ಕಾರ್ಯಗಳಲ್ಲಿ ನಾವು ಬಿಡಲಾಗದೆ ದಾಸತ್ವದಲ್ಲಿ ಇರುವಂಥದ್ದನ್ನು, ಅಥವಾ ಒಂದು ಸಮಯದಲ್ಲಿ ರಕ್ಷಣೆ ಹೊಂದಿದ್ರು ಕೂಡ ಮತ್ತೆ ಆ ಒಂದು ಬಲೆಯಲ್ಲಿ ನಾವೇ ಹೋಗಿ ಸಿಲುಕುವಂಥದ್ದನ್ನು ನಮ್ಮ ಕ್ರೈಸ್ತೀಯ ಜೀವನದಲ್ಲಿ ಅನುಭವದಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ರಕ್ಷಣೆ ಎನ್ನುವಂಥದ್ದು ಪ್ರತಿ ಬಾರಿ ಪ್ರತಿ ಸಂದರ್ಭವೂ ನಮ್ಮೊಳಗೆ ತರಲ್ಪಡಬೇಕಾಗಿರುವಂಥದ್ದು. ಸ್ವಲ್ಪ ಗೊಂದಲವಾದರೂ ಈ ಲೋಕದ ಕಾರ್ಯಗಳು ನಮ್ಮನ್ನು ಮತ್ತೆ ಸೆರೆಹಿಡಿಯುವುದಕ್ಕೆ ಪ್ರಯತ್ನ ಮಾಡುತ್ತದೆ. ತಕ್ಷಣ ಕರ್ತನ ಬಳಿ ಹೋಗಿ ನಮ್ಮ ರಕ್ಷಣೆಯನ್ನು ಮತ್ತೆ ನವೀಕರಿಸಿಕೊಳ್ಳಬೇಕು. ಹಾಗಾಗಿ ಕ್ರಿಸ್ತನ ಒಳಗೆ ಮನುಷ್ಯರನ್ನು ರಕ್ಷಿಸುವುದಕ್ಕೆ ಬೇಕಾಗಿರುವ ಕಾರ್ಯ ಅವರೊಳಗೆ ಇರುವಂಥದ್ದಾಗಿದೆ, ಬೇರೆ ಯಾರ ಬಳಿಯೂ ಇಲ್ಲ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಒಬ್ಬ ಮನುಷ್ಯನನ್ನು ರಕ್ಷಿಸುವಂತಹ ಕ್ರಯವಾಗಿ, ಅವರಿಗೆ ಸಲ್ಲಿಸಬೇಕಾಗಿರುವಂತಹ ಬಲಿಯ ವಸ್ತುವಾಗಿ ಮೃಗ ಜೀವಿಗಳ ರಕ್ತ ಅಲ್ಲಿ ಹೇಳಲ್ಪಟ್ಟದಾಗಿದೆ. ಆದರೆ ಈಗ ಆ ರಕ್ಷಣೆ ಎನ್ನುವಂಥದ್ದು ಮೃಗಗಳ ಬಲಿ ರಕ್ತದಲ್ಲಿ ಅಲ್ಲ, ನೀವು ಕೊಡುವಂತಹ ಕಾಣಿಕೆಯಲ್ಲಿ ಅಲ್ಲ, ನಿಮ್ಮ ಬೇರೆ ಯಾವ ಕಾರ್ಯದಲ್ಲೂ ಇಲ್ಲ, ಅದು ಕ್ರಿಸ್ತನ ಬಳಿ ಇರುವಂಥದ್ದಾಗಿದೆ. ಹಾಗಾಗಿ ಪ್ರತಿ ಬಾರಿಯೂ ರಕ್ಷಿಸಲ್ಪಡುವುದಕ್ಕಾಗಿ ಕ್ರಿಸ್ತನನ್ನು ಹುಡುಕಬೇಕು. ಕ್ರಿಸ್ತನಲ್ಲಿ ನಿಮ್ಮ ರಕ್ಷಣೆಯನ್ನು ಹುಡುಕಿ ನಿಮ್ಮನ್ನು ನವೀಕರಿಸಿಕೊಳ್ಳಬೇಕು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿಯೇ ಅವರ ಒಳಗೆ ನಮ್ಮ ರಕ್ಷಣೆ ಇರುವಂಥದ್ದಾಗಿದೆ, ಪರಿಪೂರ್ಣವಾಗಿರುವ ರಕ್ಷಣೆ ಅವರೊಳಗೆ ಇರುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೋಡ್ರಿ, ಮಗನಾಗಿರುವವರೊಳಗೆ ಎಲ್ಲಿ ಓದುತ್ತೇವೆ? ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 14ನೇ ವಾಕ್ಯ. ಕುಮಾರನಾಗಿರುವಂತಹ ಅವರ ಒಳಗೆ ಅವರ ರಕ್ತದಿಂದ ಪಾಪ ಕ್ಷಮಾಪಣೆ ಎನ್ನುವಂತಹ ರಕ್ಷಣೆ ನಮಗೆ ಉಂಟಾಗಿರುವಂಥದ್ದಾಗಿದೆ. ಪಾಪ ಕ್ಷಮಾಪಣೆ ಒಂದು ಕಾಲದಲ್ಲಿ ಹೊಂದಿಕೊಂಡಿದ್ದೇವೆ, ನಮ್ಮ ಪಾಪವನ್ನು ಅರಿಕೆ ಮಾಡಿ ದೇವರ ಬಳಿ ಕ್ಷಮಾಪಣೆ ಹೊಂದಿದ್ದೇವೆ. ಅದಾದ ನಂತರ ಮತ್ತೆ ನಾವು ಆ ಪಾಪದಲ್ಲಿ ಹೋಗಲಿಲ್ವಾ? ಪಾಪ ನಮ್ಮನ್ನು ಕೆಲವೊಮ್ಮೆ ಹಿಡಿದುಕೊಳ್ಳಲಿಲ್ಲವಾ? ಹಲವು ಸಂದರ್ಭದಲ್ಲಿ ಪಾಪದಲ್ಲಿ ನಾವು ಎಡವಿ ಬೀಳಲಿಲ್ವಾ? ಅಂಥ ತರುಣಗಳಲ್ಲಿ ಮತ್ತೆ ಆ ಪಾಪ ಕ್ಷಮಾಪಣೆ ನಮಗೆ ಬೇಕಾಗಿರುವಂಥದ್ದಾಗಿದೆ. ಆ ಪಾಪ ಕ್ಷಮಾಪಣೆ ಕಡೆಯ ದಿನ ನೀವು ಈ ಲೋಕದಲ್ಲಿ ಇರುವವರೆಗೂ ನಿಮ್ಮನ್ನು ಜಯಿಸಲು ಪ್ರಯತ್ನ ಮಾಡುವ ಪಾಪಗಳಲ್ಲಿ, ಅಥವಾ ನೀವು ಅರಿಯದೆ ಮಾಡಿರುವಂತಹ ಪಾಪಗಳಲ್ಲಿ ನಿಮಗೆ ಕ್ಷಮಾಪಣೆ ನಿರಂತರವಾಗಿ ಬೇಕಾಗಿರುತ್ತದೆ. ಆ ಒಂದು ಕ್ಷಮಾಪಣೆಯೇ ನಮ್ಮ ರಕ್ಷಣೆ. ಹಾಗಾದರೆ ಪಾಪ ಕ್ಷಮಾಪಣೆಯಾಗಿರುವಂತಹ ರಕ್ಷಣೆ ನಮಗೆ ಉಂಟಾಗಿರುವಂಥದ್ದಾಗಿದೆ. ಪಾಪ ಕ್ಷಮಾಪಣೆಯೇ ರಕ್ಷಣೆ. ಹಾಗಾದರೆ ಪಾಪ ಕ್ಷಮಾಪಣೆಯಾಗಿರುವಂತಹ ರಕ್ಷಣೆ ಕ್ರಿಸ್ತನ ಬಳಿ ಇರುವಂಥದ್ದಾಗಿದೆ. ಬೇರೆ ಯಾತರಿಂದಲೂ ನೀವು ಅದನ್ನು ಸರಿಕಟ್ಟಲಾಗುವುದಿಲ್ಲ. ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಏನಾದರೂ ಮಾಡಿ ನೀವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಅದಕ್ಕೆ ಒಂದೇ ಒಂದು ರಕ್ಷಣೆ, ಅದು ಪರಿಪೂರ್ಣವಾಗಿ ಇವತ್ತು ಮಗನಾಗಿರುವ ಕ್ರಿಸ್ತನ ಕೈಗಳಲ್ಲಿ, ಬಲಗಡೆಯಲ್ಲಿ ಇರುವಂತಹ ಮೇಲಾಗಿರುವ ಸ್ಥಳದಲ್ಲಿರುವವರ ಕೈಯಲ್ಲಿ ಒಪ್ಪಿಸಿಕೊಡಲ್ಪಟ್ಟದ್ದಾಗಿದೆ. ಮುಂದಿನ ಕಾರ್ಯವನ್ನು ನೋಡಿ. ನಮ್ಮ ಧೈರ್ಯವು, ನಂಬಿಕೆಯು ಅವರ ಬಳಿ ಇರುವಂಥದ್ದಾಗಿದೆ. ಹಾಗಾಗಿ ನೀವು ಕ್ರಿಸ್ತನಲ್ಲಿ ನಿಮ್ಮ ಜೀವಿತವನ್ನು ನಡೆಸುವುದಕ್ಕಾಗಿ ಲೋಕದಲ್ಲಿ ನೀವು ಹೋರಾಡಬೇಕಾಗಿರುವ ಕಾರ್ಯಗಳ ಕುರಿತಾಗಿ ಭಯ ಬರುವಾಗ ನಿಮಗೆ ಒಂದು ಮನಧೈರ್ಯವೂ ಬೇಕಾಗಿದೆ, ವಿಶ್ವಾಸದ ದೃಢತೆ ಒಂದು ಬೇಕಾಗಿದೆ, ನಂಬಿಕೆ ನಮಗೆ ಬೇಕಾಗಿದೆ. ಇದೆಲ್ಲ ಎಲ್ಲಿದೆ ಅಂತ ಕೇಳುವುದಾದರೆ ಅವುಗಳು ಕೂಡ ಕ್ರಿಸ್ತನಲ್ಲೇ ಇರುವ ಹಾಗೆ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಇದನ್ನು ಹುಡುಕಬೇಕು. ದೇವರೇ, ಈ ವರ್ಷ ಏನೇನೋ ಹೇಳ್ತಾ ಇದ್ದಾರಲ್ವಾ, ವರ್ಷದ ಆರಂಭದಲ್ಲಿ ನೋಡುವುದಾದರೆ ಪೇಪರ್ನಲ್ಲಿ ಹಾಕಿದ್ದಾರೆ, ಕೊರೋನಾಗೆ ಸಮವಾಗಿರುವಂತಹ ವೈರಸ್ ಚೈನಾದಿಂದ ಹರಡ್ತಾ ಇದೆ. ಒಂದು ಕಡೆ ನೋಡುವುದಾದರೆ ಇಸ್ರೇಲ್ನಲ್ಲಿ ಗುಂಡು ಎಲ್ಲ ಕಡೆ ಬೀಳ್ತಾ ಇದೆ. ಹೊಸ ವರ್ಷಕ್ಕೆ ಕೂಡ ಲೀವ್ ಇಲ್ಲದೆ ಅಲ್ಲಿ ಬಾಂಬ್ ಸ್ಫೋಟವನ್ನು ಮಾಡ್ತಾ ಇದ್ದಾರೆ. ರಷ್ಯಾದಲ್ಲಿ ನೋಡೋದಾದರೆ ಒಂದು ಕಡೆ ಯುದ್ಧ, ಅಮೆರಿಕದಲ್ಲಿ ನೂತನ ವರ್ಷದಲ್ಲಿ ಬಾಂಬ್ ಸ್ಫೋಟ. ವರ್ಷದ ಆರಂಭವೇ ಭಯಂಕರವಾಗಿದೆಯಲ್ಲ. ನಾವು ಈ ವರ್ಷವನ್ನು ಯಾವ ರೀತಿ ದಾಟಲು ಸಾಧ್ಯ? ಹಲವು ವಿಧವಾಗಿರುವಂತಹ ಬಾಧೆಗಳು ಬರಲು ಕಾದಿವೆಯಲ್ಲ, ನಾವೇನು ಮಾಡುವುದು? ಆ ರೀತಿಯಲ್ಲಿ ನಮ್ಮಲ್ಲಿ ಒಂದು ಭಯ ಬರುತ್ತದೆ ನೋಡಿ. ಕಾಲದ ಕುರಿತಾಗಿರುವ ಭಯ, ಪರಿಸ್ಥಿತಿಯ ಕುರಿತಾಗಿರುವ ಭಯ, ಇವೆಲ್ಲವನ್ನು ಜಯಿಸಿ ಧೈರ್ಯದಿಂದ, ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರ ಸದ್ಭಕ್ತರು ಧೈರ್ಯದಲ್ಲಿ ತುಂಬಲ್ಪಟ್ಟವರಾಗಿದ್ದರು. ದಾನಿಯೇಲನು ಬೇರೆ ಯಾವ ದೇವರನ್ನು ಆರಾಧಿಸಬಾರದು ಎಂಬುದಾಗಿ ಅರಸನು ಮುದ್ರೆ ಇಟ್ಟಿದ್ದು ಗೊತ್ತಿದ್ರೂ ಕೂಡ ಅವರು ಧೈರ್ಯವಾಗಿ ಕಿಟಕಿಯನ್ನು ತೆಗೆದಿಟ್ಟು ಪ್ರಾರ್ಥನೆ ಮಾಡಿದರು. ವಾಡಿಕೆಯ ಪ್ರಕಾರ ಆ ವಾಡಿಕೆಯನ್ನು ಅವರು ಮಾರ್ಪಡಿಸಲೇ ಇಲ್ಲ. ಧೈರ್ಯ. ಈಗ ನಾವಾಗಿದ್ರೆ ಏನು ಮಾಡ್ತಾ ಇದ್ವಿ? ಕಾನೂನು ಹಾಕಿದ್ದಾರೆ, 1 ತಿಂಗಳಿಗೆ ಅಥವಾ ಕೆಲವು ದಿನಗಳು
ಯಾರೂ ಬೇರೆ ದೇವರನ್ನ ಆರಾಧನೆ ಮಾಡಬಾರದು ಅಂತ ಒಂದು ಕಾನೂನು ಹಾಕಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಕದ ಮುಚ್ಚಿಕೊಂಡು ಮರೆಯಾಗಿ ಶಬ್ದವಿಲ್ಲದೆ ಅಂತರಂಗದಲ್ಲಿ ನೋಡುವಂತಹ ತಂದೆಗೆ ದಾನಿಯೇಲನು ಆ ರೀತಿ ಭಾವಿಸಲಿಲ್ಲ. ಯಾರ ನಿಯಮ ಇದ್ದರೂ ಕೂಡ ನಾನು ವಾಡಿಕೆಯ ಪ್ರಕಾರ ದೇವರನ್ನ ಆರಾಧನೆ ಮಾಡುವಂಥದ್ದನ್ನು ರಹಸ್ಯವಾಗಿ ಅಲ್ಲ, ಯಾವಾಗಲೂ ಮಾಡುವ ರೀತಿಯಲ್ಲಿ ಬಹಿರಂಗವಾಗಿ ಮಾಡುತ್ತೇನೆ. ಆ ಒಂದು ಧೈರ್ಯ. ಹಸುವಿನಿಂದಿರುವಂತಹ ಸಿಂಹ ಅದರ ನಡುವೆ ದಾನಿಯೇಲನನ್ನು ತೆಗೆದು ಹಾಕಿದಾಗ ಅವರು ಸ್ವಲ್ಪ ಕೂಡ ಅಲ್ಲಿ ಭಯಪಡಲೇ ಇಲ್ಲ. ಕಾರಣ ಆ ಒಂದು ಧೈರ್ಯ. ಅದು ಎಲ್ಲಿಂದ ಬಂದಿತ್ತು? ಈ ಮನೋಧೈರ್ಯ ಈ ಕಡೆಯ ಕಾಲದಲ್ಲಿ ನಮಗೆ ಅವಶ್ಯವಾಗಿದೆ. ಎಲ್ಲವುಗಳನ್ನು ಜಯಿಸಿ ಕ್ರಿಸ್ತನ ಬರುವಿಕೆಯಲ್ಲಿ ಕಾಣಲ್ಪಡಲು ಸಾಧ್ಯ ಎನ್ನುವಂತಹ ನಂಬಿಕೆ ನಮಗೆ ಬೇಕಾಗಿರುವಂಥದ್ದಾಗಿದೆ. ಅದನ್ನು ಹುಡುಕಬೇಕು ಈ ಒಂದು ಕಡೆಯ ಕಾಲದಲ್ಲಿ. ಕಡೆಯ ಕಾಲದಲ್ಲಿ ಕರ್ತನಲ್ಲಿ ಧೈರ್ಯವಿಲ್ಲದಿದ್ದರೆ ನಿಮ್ಮಿಂದ ಕರ್ತನ ಬರುವಿಕೆಯಲ್ಲಿ ಕಾಣಲ್ಪಡಲು ಸಾಧ್ಯವಿಲ್ಲ. ಆ ನಂಬಿಕೆಗೆ ಧಕ್ಕೆ ಉಂಟಾಗುವುದಾದರೆ ನೀವು ಕ್ರೈಸ್ತರು ಎಂಬುದಾಗಿ ಹೆಸರಿಂದ ಕರೆಯಲ್ಪಟ್ಟರೂ ಕೂಡ ನಾವು ಅವರ ಬರುವಿಕೆಯಲ್ಲಿ ಕಾಣಲ್ಪಡಲು ಸಾಧ್ಯವಿಲ್ಲ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ಹಿಂದೆ ಇದ್ದದಕ್ಕಿಂತಲೂ ಇನ್ನು ಮುಂದೆ ಬರುವಂಥ ಕಡೆಯ ಕಾಲದಲ್ಲಿಯೇ ಕರ್ತನ ಮಕ್ಕಳಿಗೆ ಧೈರ್ಯವು, ನಂಬಿಕೆಯು, ಅಸಾಧ್ಯ ಧೈರ್ಯವು, ಅಸಾಧ್ಯ ವಿಶ್ವಾಸವು ಅವಶ್ಯವಾಗಿದೆ. ಇದು ಎಲ್ಲಿದೆ? ಇದನ್ನು ಹುಡುಕಬೇಕು ನೀವು. ನಮಗೆ ಸಂದೇಶವನ್ನು ಕೇಳಿದ್ರೆ ಭಯ ಆಗುತ್ತಲ್ಲ, ಭವಿಷ್ಯದ ಕುರಿತಾಗಿ ಭಯವಾಗಿದೆಯಲ್ಲ, ಆಳ್ವಿಕೆ ಕುರಿತಾಗಿ ಭಯವಾಗಿದೆಯಲ್ಲ, ಸಮುದಾಯದ ಬಗ್ಗೆ ಭಯವಾಗಿದೆಯಲ್ಲ. ನಾನು ಹೇಗೆ ಅದರಲ್ಲಿ ಭಯವಾಗಿರಬೇಕು? ಹುಡುಕಿರಿ. ಎಲ್ಲಿ ಹುಡುಕಬೇಕು? ಕ್ರಿಸ್ತನ ಬಳಿ ಹುಡುಕಿರಿ. ಸತ್ಯವೇದ ಅದನ್ನು ಹೇಳುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಅವರ ಕುರಿತಾಗಿರುವ ನಂಬಿಕೆಯಲ್ಲಿ ಅವರ ಒಳಗೆ ನಮಗೆ ಧೈರ್ಯವು, ದೃಢ ನಂಬಿಕೆಯು, ದೇವರ ಬಳಿ ಸೇರುವಂತಹ ಕೃಪೆಯೂ ಉಂಟಾಗಿದೆ. ಹಾಗಾಗಿ ಕ್ರಿಸ್ತನ ಬಳಿ ಏನಿದೆ ಅಂತ ನೋಡಿ, ನಿಮ್ಮ ಧೈರ್ಯ ಅವರೊಳಗಿರುವಂಥದ್ದಾಗಿದೆ. ಆ ಲಾಕರಲ್ಲಿ ಇಡಲ್ಪಟ್ಟದ್ದಾಗಿದೆ. ನೀವು ಅದನ್ನು ಹುಡುಕಿ ತೆಗೆದುಕೊಳ್ಳಬೇಕು. ಅನಂತರ ನಿಮ್ಮ ದೃಢ ನಂಬಿಕೆ, ನಿಮ್ಮ ವಿಶ್ವಾಸ ಅವರ ಒಳಗೆ ಇದೆ. ಇದೆಲ್ಲ ನಮಗೆ ಬೇಕಾಗಿದೆ. ನೋಡಿ, ಬಂಗಾರವನ್ನು ತೆಗೆದುಕೊಂಡು ಬಂದು ಲಾಕರಲ್ಲಿ ಇಟ್ಟಿರ್ತಾರೆ. ಒಂದು ವಿಶೇಷಕ್ಕೆ ಹೋಗಬೇಕಾದ್ರೆ ಅದು ನಮಗೆ ಅವಶ್ಯವಾಗಿದೆ, ಅವಾಗ ಅದನ್ನು ತೆಗಿತಾರೆ. ಈಗ ನೀವು ಕರ್ತನ ಬಳಿ ಇರುವಂತಹ ಕಾರ್ಯಗಳನ್ನು ಆರಿಸಿಕೊಳ್ಳಬೇಕಾಗಿರುವ ಸಮಯ. ಧೈರ್ಯ ನಮಗೆ ಬೇಕು ಈ ಕಡೆಯ ಕಾಲದಲ್ಲಿ. ದೃಢ ನಂಬಿಕೆ ಬೇಕು. ಏಕೆಂದರೆ ತದ್ವಿರುದ್ಧವಾಗಿರುವ ಕಾರ್ಯ ನಮ್ಮ ಸುತ್ತ ನಡೆಯುವುದನ್ನು ನೋಡಬೇಕಾದ್ರೆ ನಮ್ಮ ನಂಬಿಕೆ ಕಳೆದುಕೊಳ್ಳುವ ರೀತಿಯಾಗಿ ಬರುತ್ತದೆ. ಹಾಗಾಗಿ ಯಾವುದನ್ನು ಹುಡುಕಬೇಕು? ದೃಢ ನಂಬಿಕೆಯನ್ನು ಹುಡುಕಬೇಕು, ಧೈರ್ಯವನ್ನು ಹುಡುಕಬೇಕು. ಇದನ್ನು ಎಲ್ಲಿ ಹುಡುಕಬೇಕು? ತಂದೆಯ ಬಲಗಡೆಯಲ್ಲಿರುವವರ ಸ್ಥಳದಿಂದ ನೀವು ಹುಡುಕಬೇಕು, ಕ್ರಿಸ್ತನ ಬಳಿ ಹುಡುಕಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ನೋಡಿ, ನಿತ್ಯ ಜೀವ. ಕ್ರಿಸ್ತನಲ್ಲಿ ನಮ್ಮ ನಿತ್ಯ ಜೀವ ಅಲ್ಲ ಇರುವಂಥದ್ದಾಗಿದೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 15-16 ಹೇಳುತ್ತದೆ, ಇದಲ್ಲದೆ ಜನರು ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. 16ನೇ ವಾಕ್ಯ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಅವನನ್ನು ಕೊಟ್ಟನು. ಹಾಗಾದರೆ ನೋಡಿದ್ರ, ಹಾಗಾಗಿ ನಮ್ಮ ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು, ನಿತ್ಯ ಜೀವ ಅಂದರೆ ನಿಮಗೆ ಗೊತ್ತು, ಮರಣದ ನಂತರ ಬರುವಂತಹ ಜೀವಿತ, ಕ್ರಿಸ್ತನೊಂದಿಗೆ ಬದುಕುವಂಥ ಬದುಕು. ಮರಣದ ನಂತರ ಎಲ್ಲರಿಗೂ ಒಂದು ಜೀವಿತವಿದೆ. ಆದರೆ ಯಾರು ಎಲ್ಲಿ ಹೋಗುತ್ತಾರೆ ಎನ್ನುವಂಥದ್ದೇ ಅದರಲ್ಲಿ ವಿಶೇಷ. ಕ್ರಿಸ್ತನನ್ನು ಅರಿತವರು, ಕ್ರಿಸ್ತನಿಗೆ ಸಾಕ್ಷಿಯಾಗಿದ್ದವರು, ಕ್ರಿಸ್ತನ ಪ್ರಮಾಣಗಳನ್ನು ಕೈಗೊಂಡು ಚಿತ್ತವನ್ನು ನೆರವೇರಿಸಿ ಮುಗಿಸುವವರು, ಅವರು ಮರಣದ ನಂತರ ಇರುವಂತಹ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ, ಕ್ರಿಸ್ತನ ರಾಜ್ಯದೊಂದಿಗೆ ಇರುತ್ತದೆ. ಮತ್ತೊಬ್ಬರಿಗೂ ಒಂದು ಬದುಕಿರುತ್ತದೆ. ಅವರ ಬದುಕು ಸೈತಾನನಿಗೂ ಅವನ ದೂತರಿಗೂ ಸಿದ್ಧವಾಗಿಡಲ್ಪಟ್ಟಿರುವ ದಂಡನೀಯ ಸ್ಥಳದಲ್ಲಿರುವಂಥದ್ದಾಗಿದೆ. ಇದು ಸತ್ಯವೇದ ತೋರಿಸುವಂಥ ಸತ್ಯ. ಹಾಗಾಗಿ ಈ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳುವಂಥದ್ದು ಕ್ರಿಸ್ತನ ಬಳಿಯೇ ಸಾಧ್ಯ. ಯೇಸುವನ್ನಲ್ಲದೆ ಬೇರೆ ಯಾವ ದೇವರಾಗಿರ್ಬೋದು, ಲೋಕದಲ್ಲಿ ತೋರಿಸಲ್ಪಡುವಂತಹ ಯಾವ ಅವತಾರ ಪುರುಷರಾಗಿರ್ಬೋದು, ಲೋಕದಲ್ಲಿರುವಂತಹ ಯಾವ ಸತ್ಕ್ರಿಯೆಗಳೋ ನಮ್ಮನ್ನು ನಿತ್ಯ ಜೀವಿತಕ್ಕೆ ಕರೆದೊಯ್ಯುವುದಿಲ್ಲ. ಆ ನಿತ್ಯ ಜೀವ ಪರಿಪೂರ್ಣವಾಗಿ ಕ್ರಿಸ್ತನ ಬಳಿ ಇರುವಂಥದ್ದಾಗಿದೆ. ಯೇಸು ಅದನ್ನೇ ಹೇಳಿದರು, ನನ್ನಿಂದಲ್ಲದೆ ನನ್ನ ತಂದೆಯ ಬಳಿಯಲ್ಲಿ ಒಬ್ಬನಾದರೂ ಪ್ರವೇಶ ಮಾಡೋಕ್ಕಾಗಲ್ಲ.
ತಂದೆಯ ಬಳಿ ನೀವು ಹೋಗಬೇಕು, ಅವರ ರಾಜ್ಯದ ಬಳಿ ಹೋಗಬೇಕು ಅಂದರೆ ಬೀಗ ನನ್ನ ಕೈಗಳಲ್ಲಿದೆ ಎಂಬುದಾಗಿ ಯೇಸು ಹೇಳ್ತಾರೆ. ಹಾಗಾಗಿ ಇದರಿಂದ ನಾವೇನು ಮಾಡಬೇಕು? ನಿತ್ಯ ಜೀವವನ್ನು ಅವರ ಬಳಿ ಹುಡುಕಬೇಕು. ಇವೆಲ್ಲ ನಾವು ಕ್ರಿಸ್ತನ ಬಳಿ ಹುಡುಕಬೇಕಾಗಿರುವ ಕಾರ್ಯಗಳು. ಇಷ್ಟೇನಾ ಎಂಬುದಾಗಿ ಕೇಳಿದ್ರೆ ಇಷ್ಟೇ ಅಲ್ಲ. ನಾನು ಹೇಳಿದ ಹಾಗೆ ಮುಖ್ಯವಾಗಿರುವ ಕೆಲವೊಂದನ್ನು ನಿಮಗೆ ಗುರುತು ಮಾಡಿ ತೋರಿಸಿದ್ದೇನೆ. ಇನ್ನು ಬಹಳ ಇದೆ, ನೀವು ಹುಡುಕಿ ನೋಡಬೇಕು. ಹುಡುಕಿ ನೋಡ್ರಿ, ಕ್ರಿಸ್ತನ ಬಳಿ ನಾನು ಹುಡುಕುವುದಕ್ಕೋಸ್ಕರವಾಗಿ ಏನೆಲ್ಲ ಇರುವಂಥದ್ದಾಗಿದೆ ಹುಡುಕಿ ನೋಡಿರಿ. ಅವರ ಬಳಿಯಲ್ಲಿ ಎಲ್ಲವೂ ಇರುವಂಥದ್ದಾಗಿದೆ. ಮುಂದಿನ ಕಾರ್ಯವನ್ನು ನೋಡಿ. ದೇವರ ಬಳಿ ನಾವು ಹುಡುಕಬೇಕಾಗಿರುವ ಕಾರ್ಯ ಮಹಿಮೆಯನ್ನು, ಘನತೆಯನ್ನು ಹುಡುಕಿರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ಸೋತು ಹೋಗದೆ ಸತ್ಕ್ರಿಯೆಗಳನ್ನು ಮಾಡಿ ಮಹಿಮೆಯನ್ನು, ಘನತೆಯನ್ನು, ಅಳಿಯದೇ ಇರುವ ಕಾರ್ಯವನ್ನು ಹುಡುಕುವವರಿಗೆ ನಿತ್ಯ ಜೀವವನ್ನು ಕೊಡುತ್ತಾರೆ. ಹಾಗಾಗಿ ಹುಡುಕಬೇಕಾಗಿರುವ ಮೇಲಾದ ಕಾರ್ಯ ಏನು ಅಂತ ಕೇಳುವುದಾದರೆ, ಮಹಿಮೆಯನ್ನು, ಘನತೆಯನ್ನು ಹುಡುಕಿರಿ. ಮಹಿಮೆಯು ಘನವು ಕರ್ತನಿಗೆ ಸಂಬಂಧಪಟ್ಟದಲ್ಲವೇ? ನಮಗೆ ಅದು ಯಾವಾಗ ಸಿಗುತ್ತೆ? ನೀವು ಹುಡುಕಬೇಕು. ನಿಮಗೂ ಆ ಮಹಿಮೆಯು, ಘನತೆಯು ವಾಗ್ದಾನ ಮಾಡಲ್ಪಟ್ಟಿದೆ. ಸತ್ಯವೇದ ಹೇಳುತ್ತದೆ ನೋಡಿ, 1 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ: ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದು ಉಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೀವು ಕ್ರಿಸ್ತನಿಗೆ ಪಟ್ಟಂತಹ ಪಾಡು, ಅವರಿಗಾಗಿ ನಿಮ್ಮ ನಂಬಿಕೆಯನ್ನು ಕಾದುಕೊಳ್ಳುವುದಕ್ಕೆ ಮಾಡಿದ ಪ್ರಯತ್ನಗಳು, ಇವೆಲ್ಲವೂ ನಿಮಗೆ ಘನತೆಯನ್ನು, ಮಹಿಮೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ನಮಗೆ ಘನತೆಯನ್ನು, ಮಹಿಮೆಯನ್ನು ಹುಡುಕಬೇಕು. ಸತ್ಯವೇದ ಹೇಳುತ್ತದೆ. ಹಾಗಾಗಿ ಯಾತರಿಂದ ಬರುತ್ತದೆ? 1 ಸತ್ಕ್ರಿಯೆಗಳಿಂದ ಮಾಡುವುದರಿಂದ ಬರುತ್ತದೆ. ಅದನ್ನೇ ರೋಮಾಪುರದವರಿಗೆ 2:7 ಹೇಳುತ್ತದೆ: ಸತ್ಕ್ರಿಯೆಗಳನ್ನು ಮಾಡಿ ನಿಮಗೆ ವಾಗ್ದಾನ ಮಾಡಲ್ಪಟ್ಟಿರುವಂತಹ ಘನತೆಯನ್ನು, ಮಹಿಮೆಯನ್ನು ಸ್ವತಂತ್ರಿಸಿಕೊಳ್ಳಿರಿ. ಹಾಗಾಗಿ ಸತ್ಕ್ರಿಯೆಗಳನ್ನು ನೀವು ಮಾಡುವುದರಿಂದ ಪರಲೋಕದಲ್ಲಿರುವಂತಹ ತಂದೆಯ ಬಳಿ ನಿಮಗೆ ಮಾನವೂ ಪ್ರಭಾವವು ಉಂಟಾಗುತ್ತದೆ. 2ನೇದಾಗಿ, ನಂಬಿಕೆಯಲ್ಲಿ ಶೋಧಿಸಲ್ಪಟ್ಟು ಜಯಿಸುತ್ತೀರ ನೋಡಿ, ನಿಮಗೆ ಘನವು, ಮಹಿಮೆಯು ಕರ್ತನು ಪ್ರಕಟವಾಗುವ ದಿನದಲ್ಲಿ ಉಂಟಾಗುತ್ತದೆ. ಹಾಗಾಗಿ ಅದನ್ನು ಹುಡುಕಬೇಕು. ಕ್ರಿಸ್ತನಿಗಾಗಿ ಪಡುವಂತಹ ಉಪದ್ರವಗಳನ್ನು ಹುಡುಕಿರಿ, ಅದು ನಿಮಗೆ ಹೊಗಳಿಕೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾಗಿ ಕ್ರಿಸ್ತನಿಗೋಸ್ಕರವಾಗಿ ಪಾಡು ಪಡುವುದರಲ್ಲಿಯೂ, ಕಷ್ಟಪಡುವುದನ್ನು, ನಿಂದಿಸಲ್ಪಡುವುದನ್ನು, ಯಾವ ಪರಿಸ್ಥಿತಿ ಬರುವುದಾದರೂ ಕ್ರಿಸ್ತನಿಗಾಗಿ ನಾನು ಏನೇ ಕಳಕೊಳ್ಳಲು ಸಿದ್ಧನಾಗಿ ಆ ನಂಬಿಕೆಯನ್ನು ಬಿಟ್ಟು ಬಿಡದೆ ಇರುವುದಕ್ಕೆ ನಾನು ದೃಢವಾಗಿರುವುದಾದರೆ ನಮಗೆ ಆ ಮಾನವು ಪ್ರಭಾವ ಉಂಟಾಗುತ್ತದೆ. ಅದನ್ನು ಹುಡುಕಿರಿ. ಹಾಗಾಗಿ ದೇವರಿಗೆ ಯಾವ ರೀತಿ ಪ್ರಯಾಸ ಪಡುವುದು, ದೇವರ ಸೇವೆಗೆ ಯಾವ ರೀತಿ ಪಾಡನ್ನು ಪಡುವುದು, ಅವರು ಹೇಳಿದಂತಹ ಮಾತಿಗೋಸ್ಕರವಾಗಿ ಯಾವ ರೀತಿ ಪಾಡುಪಡುವುದು, ಅದನ್ನು ಹುಡುಕಿರಿ. ಉಪದ್ರವವನ್ನು ಹುಡುಕಿರಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4:17 ಅದನ್ನು ದೃಢಪಡಿಸುತ್ತದೆ. ಮೇಲೂ ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿರುವಂಥ ನಮಗೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡುತ್ತದೆ ಎಂದು ನೋಡುತ್ತೇವೆ. ಹಾಗಾಗಿ ಏನು ಮಾಡಬೇಕು? ನಮಗೆ ಮಾನವ ಪ್ರಭಾವವು ದೇವರ ಬಳಿ ಉಂಟಾಗಬೇಕೆಂದರೆ ನೀವು ಕರ್ತನಿಗೋಸ್ಕರವಾಗಿ ಪಡುವಂತಹ ಪಾಡುಗಳನ್ನು ಸ್ವೀಕರಿಸಬೇಕು. ಕರ್ತನಿಗಾಗಿ ನಿಂದಿಸಲ್ಪಡುವಂತಹ ನಿಂದನೆಯನ್ನು ಸ್ವೀಕರಿಸಬೇಕು. ಕರ್ತನಿಗಾಗಿ ಬರುವಂಥ ಉಪದ್ರವಗಳನ್ನು ಸಹಿಸಬೇಕು ಎಂಬುದಾಗಿ ಸತ್ಯವೇದ ನಮ್ಮ ಬಳಿ ಬಯಸುವಂಥದ್ದಾಗಿದೆ. ಹಾಗಾಗಿ ನೋಡಿ, ಮೇಲಾಗಿರುವ ಕಾರ್ಯವನ್ನು, ಇನ್ನು ಕೆಲವೊಂದು ಕಾರ್ಯಗಳನ್ನು ವೇಗವಾಗಿ ಹೇಳುತ್ತೇನೆ, ನೀವು ನಂತರ ಧ್ಯಾನ ಮಾಡಿ ನೋಡಿ. ಬರಲಿರುವಂಥವುಗಳನ್ನು ಹುಡುಕಬೇಕು. ಇನ್ನು ಮುಂದೆ ಬರುವಂತಹ ದೇವರ ರಾಜ್ಯ, ಇನ್ನು ಮುಂದೆ ಬರಲಿರುವಂತಹ ದೇವರ ಕಾರ್ಯಗಳು, ಇನ್ನು ಮುಂದೆ ಬರಲಿರುವಂತಹ ದೇವರ ಹೊಸ ಪ್ರಪಂಚ, ಇಂಥವುಗಳಿಗೆ ಬೇಕಾಗಿರುವ ಕಾರ್ಯಗಳನ್ನು ಇಂದಿನಿಂದಲೇ ಹುಡುಕಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 13:14 ಅದನ್ನು ಹೇಳುವಂಥದ್ದಾಗಿದೆ. ಯಾಕೆಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ. ಹಾಗಾಗಿ ಈ ಪಟ್ಟಣಕ್ಕೆ ಸಂಬಂಧಪಟ್ಟದನ್ನು ಹುಡುಕಬೇಡಿ. ನೀವು ಹೋಗಬೇಕಾಗಿರುವಂಥ ಒಂದು ನಗರವಿದೆ, ಅದು ನೆಲೆಯಾಗಿರುವಂತಹ ನಗರ, ಅದು ನಿಮ್ಮ ಭವಿಷ್ಯದ ನಗರ. ಅದಕ್ಕಿರುವುದನ್ನು ಹುಡುಕಿರಿ. ನೆಲೆಯಾಗಿರುವ ನಗರ ನಮಗೆ ಇಲ್ಲಿ ಇಲ್ಲ, ಬರುವಂಥವುಗಳನ್ನು ಹುಡುಕುತ್ತಾ ಇದ್ದೇವೆ. ಇನ್ನು ಮುಂದೆ ಬರುವಂತಹ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಹುಡುಕಿರಿ. ಮುಂದಿನ ಕಾರ್ಯ ಚಪನ್ಯ 2:3 ಈ ರೀತಿಯಾಗಿ ಹೇಳುತ್ತದೆ: ಬರುವಂತಹ ಕೋಪಕ್ಕೆ ನೀವು ತಪ್ಪಿಸಿಕೊಳ್ಳಬೇಕೆಂದರೆ
ನೀತಿಯನ್ನು, ಮನತಾಳ್ಮೆಯನ್ನ ಹುಡುಕಿರಿ. ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ದೇವರ ನ್ಯಾಯವನ್ನ ಸಾಧಿಸುವವರೇ, ಅವರನ್ನ ಹುಡುಕಿರಿ. ನೀತಿಯನ್ನ ಹುಡುಕಿರಿ, ಮನತಾಳ್ಮೆಯನ್ನ ಹುಡುಕಿರಿ. ಆಗ ಕರ್ತನ ಕೋಪಾಗ್ನಿಯ ದಿನದಲ್ಲಿ ಮರೆಯಾಗುವಿರಿ ಎಂಬುದಾಗಿ ನಮಗೆ ಹೇಳ್ತಾರೆ. ಹಾಗಾಗಿ ನಾವು ಹುಡುಕಬೇಕಾಗಿರುವುದು ಏನೆಲ್ಲ ಹುಡುಕಬೇಕು ಎಂಬುದಾಗಿ ಸತ್ಯವೇದ ನಮಗೆ ತೋರಿಸುತ್ತದೆ. ಹುಡುಕಬೇಕು ಎನ್ನುವುದಕ್ಕೋಸ್ಕರವಾಗಿ ಲೋಕದಲ್ಲಿ ಕೆಟ್ಟದ್ದನ್ನು, ಬೇಡದಿರುವುದನ್ನು ಅಥವಾ ಲೋಕದಲ್ಲಿ ಅನಿತ್ಯವಾದದ್ದನ್ನು ಹುಡುಕಿ ನಿಮ್ಮ ಜೀವಿತವನ್ನು ಅದಕ್ಕೋಸ್ಕರವಾಗಿ ಕಳಕೊಳ್ಳಬಾರದು. ಹುಡುಕಬೇಕಾಗಿರುವ ಮೇಲಾದ ಕಾರ್ಯಗಳನ್ನು ಹುಡುಕಬೇಕು. ಇದನ್ನೇ ಯೇಸು ಮತ್ತಾಯ 6:33 ಹೇಳಬೇಕಾದರೆ, ಮೊದಲನೆಯದಾಗಿ ದೇವರ ರಾಜ್ಯವನ್ನು, ಅವರ ನೀತಿಯನ್ನು ಹುಡುಕಿರಿ ಎಂಬುದಾಗಿ ಕಲಿಸಿಕೊಟ್ಟಿದ್ದಾರೆ. ಹುಡುಕಿರಿ, ಕಂಡುಕೊಳ್ಳುತ್ತೀರಾ. ನೀವು ಮನಪೂರ್ವಕವಾಗಿ ಶ್ರದ್ಧೆಯಿಂದ ಹುಡುಕಬೇಕಾದವುಗಳನ್ನು ಹುಡುಕಬೇಕಾಗಿರುವ ಸ್ಥಳದಲ್ಲಿ ಹುಡುಕಿದರೆ ಕಡ್ಡಾಯವಾಗಿ ಅದನ್ನು ಕಂಡುಹಿಡಿಯುತ್ತೀರಾ. ನಿತ್ಯ ಜೀವಿತದಲ್ಲಿ ನಿಮಗೆ ಘನವು, ಹೊಗಳಿಕೆ ಉಂಟಾಗುತ್ತದೆ. ಕರ್ತನೊಂದಿಗೆ ಬದುಕುವಂತಹ ಒಂದು ದೊಡ್ಡ ಭಾಗ್ಯದ ಜೀವಿತ ನಮಗೆ ಸ್ವಂತವಾಗುತ್ತದೆ. ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ತಂದೆಯೇ, ಈ ದಿನ ನಾವು ಧ್ಯಾನ ಮಾಡಿ ಕೇಳಿದಂತಹ ಈ ಸತ್ಯಕ್ಕೋಸ್ಕರವಾಗಿ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮನುಷ್ಯರು ಹುಡುಕಬೇಕಾಗಿರುವುದು, ದೇವರ ಮಕ್ಕಳು ಹುಡುಕಬೇಕಾಗಿರುವುದು ಇದು ಎಂಬುದಾಗಿ ನೀವು ನಮಗೆ ಕಲಿಸಿಕೊಟ್ಟಿದ್ದೀರಾ. ಭೂಮಿಗೆ ಸಂಬಂಧಪಟ್ಟವುಗಳಲ್ಲ, ದೇವರ ಬಳಿ ಇರುವಂತಹ ಮೇಲಿರುವಂತಗಳನ್ನು ಹುಡುಕಿರಿ. ಕಾರಣ ಬೆಲೆ ಕಟ್ಟಲಾಗದಿರುವಂತಹ ನಗರ ನಿಮಗೆ ಇಲ್ಲಿಲ್ಲ. ಇನ್ನು ಮುಂದೆ ಬರುವಂತಹ ನಗರವನ್ನೇ ಹುಡುಕಿ ಕಂಡುಕೊಳ್ಳಿರಿ ಎಂಬುದಾಗಿ ಹೇಳಲ್ಪಟ್ಟಂತಹ ವೇದ ಸತ್ಯತೆಗೋಸ್ಕರವಾಗಿಯೂ ಆಲೋಚನೆಗೋಸ್ಕರವಾಗಿಯೂ ಕೋಟಿ ಕೋಟಿ ಸ್ತೋತ್ರ. ನಾವು ಲೋಕದ ಕಾರ್ಯಗಳನ್ನು ಹುಡುಕುವುದರಲ್ಲಿ, ಲೋಕದ ಮನುಷ್ಯರ ಹೊಗಳಿಕೆಯನ್ನು ಹುಡುಕುವುದರಲ್ಲಿ ನಮ್ಮ ಜೀವಿತದ ಬಹುತೇಕ ಸಮಯವನ್ನು ಕಳಕೊಂಡಿದ್ದೇವೆ. ಹಣವನ್ನು ಹುಡುಕುವುದರಲ್ಲಿ, ಅಂತಸ್ತನ್ನು ಹುಡುಕುವುದರಲ್ಲಿ, ಮರ್ಯಾದೆಯನ್ನು ಹುಡುಕುವುದರಲ್ಲಿ ನಮ್ಮ ಜೀವಿತದಲ್ಲಿ ಬಹಳ ಸಮಯವನ್ನು ಕಳಕೊಂಡಿದ್ದೇವೆ. ಆದರೆ ಇದೆಲ್ಲ ನಮ್ಮ ಜೊತೆ ಬರುವುದಿಲ್ಲ. ಹುಡುಕಬೇಕಾಗಿರುವುದು ಒಂದೇ, ಮೇಲಿರುವಂಥವುಗಳನ್ನು ಹುಡುಕಿರಿ ಎಂದು ಕರ್ತನು ಇವತ್ತು ನಮ್ಮ ಸಂಗಡ ಮಾತಾಡಿದ್ದಕ್ಕೆ ಸ್ತೋತ್ರ. ಈ ವಾಕ್ಯಕ್ಕೂ ಮಾತಿಗೂ ನಾವು ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಮ್ಮ ಜೀವಿತದಲ್ಲಿ ಸರಿ ಮಾಡಬೇಕಾಗಿರುವುದನ್ನು ಸರಿ ಮಾಡಿ ದೃಢವಾದ ಓಟವನ್ನು ನಡೆಸಲು ಕರ್ತನಾಗಿರುವ ದೇವರು ನಮಗೆ ಅನುಗ್ರಹಿಸಿರಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸಿರಿ. ಮುಂದುವರೆದು ಕರ್ತನು ತನ್ನ ಬಾಯ ಮಾತುಗಳಿಂದ ನೀವು ಪ್ರಕಟಿಸಿ ಅವರನ್ನು ಮಹಿಮೆ ಪಡಿಸಿರಿ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್, ಆಮೇನ್. ಕರ್ತನು ಈ ದಿನ ನಮ್ಮ ಸಂಗಡ ಮಾತಾಡಿದರು. ಹುಡುಕಬೇಕಾಗಿರುವುದು ಏನು ಎನ್ನುವುದನ್ನು ಕರ್ತನು ನಮಗೆ ಗುರುತನ್ನು ತೋರಿಸಿದರು. ಈ ದೇವರು ಸದಾ ಸರ್ವ ದಿನಗಳಲ್ಲಿಯೂ ನಮ್ಮ ದೇವರು. ಮರಣದ ಪರ್ಯಂತರ ನಿಮಗೆ ಪೂರ್ಣವಾದವುಗಳನ್ನು ಕಲಿಸಿ ನಿಮ್ಮ ಪರಿಪೂರ್ಣಕ್ಕೆ ಸಾಧ್ಯವಾಗುವ ಹಾಗೆ ಮುನ್ನಡೆಸುವ ದೇವರು. ಮುಂದಿನ ಬಾರಿ ನಾವು ಭೇಟಿಯಾಗುವಾಗ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.